ಸೊ ಈ ಎಸ್ ಐ ಆರ್ ಅಂತ ಅಂದ್ರೆ ಏನು? ಈ ಎಸ್ ಐ ಆರ್ ಟೈಮಲ್ಲಿ ನಿಮ್ ನೇಮ್ ವೆರಿಫೈ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ತೆಗಿತಾರ. ಇನ್ ಕೇಸ್ ನೀವು ಬೇರೆ ಸ್ಟೇಟ್ ಇಂದ ಬಂದಿರ್ತೀರಾ ಅಥವಾ ಬೇರೆ ಒಂದು ಡಿಸ್ಟ್ರಿಕ್ಟ್ ಇಂದ ಬಂದಿರ್ತೀರಾ, ಅವ್ರು ಏನ್ ಮಾಡ್ಬೇಕು? ಫಾರ್ಮ್ 6 ಫಿಲ್ ಮಾಡ್ಬೇಕಾ, ಫಾರ್ಮ್ 7 ಫಿಲ್ ಮಾಡ್ಬೇಕಾ, ಫಾರ್ಮ್ 8 ಫಿಲ್ ಮಾಡ್ಬೇಕಾ? ಫಸ್ಟ್ ಆಫ್ ಆಲ್ ಈ ಫಾರ್ಮ್ 6, 7, 8 ಈ ಒಂದು ಎಸ್ ಐ ಆರ್ ಟೈಮಲ್ಲಿ ಕೊಡ್ತಾರ ಕೊಡಲ್ವಾ? ಇನ್ ಕೇಸ್ ಬಿ ಎಲ್ ಒ ಮನೆ ಹತ್ರ ಬಂದಿಲ್ಲ ಅಂತಂದ್ರೆ ಬಿ ಎಲ್ ಒ ಡೀಟೇಲ್ಸ್ ಹೆಂಗ್ ಸಿಗುತ್ತೆ? ಆಫ್ಲೈನ್ ಪ್ರೊಸೀಜರ್ ಏನು, ಆನ್ಲೈನ್ ಪ್ರೊಸೀಜರ್ ಏನು, ಆಫ್ಲೈನ್ ಅಲ್ಲಿ ಕೊಟ್ರೆ ಯಾವ ತರ ಫಾಲೋ ಮಾಡಬೇಕು, ಏನೇನ್ ಫಾರ್ಮ್ ಫಿಲ್ ಮಾಡಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬಿ ಎಲ್ ಅವ್ರಿಗೆ ಕೊಡ್ಬೇಕು, ನಾವು ಅವ್ರ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ? ಮೇನ್ ಆಗಿ 2002 ಎಲೆಕ್ಟ್ರಾಲ್ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ? ಅದೆಲ್ಲಿಂದ ನೋಡ್ಕೊಂಡ್ರೆ ನಮಗೆ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ನಮ್ಮ ಒಂದು ಡೀಟೇಲ್ಸ್ ನಾವು ಫಿಲ್ ಮಾಡ್ಬೋದು. ಲಾಸ್ಟ್ ಡೇಟ್ ಒಳಗಡೆ ಇನ್ ಕೇಸ್ ನಾವು ವೆರಿಫೈ ಮಾಡಿಸ್ಕೊಳಕ್ ಆಗಿಲ್ಲ ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು? 2002 ಅಲ್ಲಿ ಎಲೆಕ್ಟ್ರಲ್ ಡೀಟೇಲ್ಸ್ ಅಲ್ಲಿ ನಮ್ಮ ಫಾದರ್ದಾಗ್ಲಿ, ಮದರ್ದಾಗ್ಲಿ, ಗ್ರ್ಯಾಂಡ್ ಫಾದರ್ದು, ಗ್ರ್ಯಾಂಡ್ ಮದರ್ದು ಡೀಟೇಲ್ಸ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಈ ಎಲ್ಲಾ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಕ್ಲೀನ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಿಮ್ಗೆ ಏನೇನ್ ಡೌಟ್ಸ್ ಇದ್ರೆ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ. ವೆಲ್ಕಮ್ ಟು ದ ರೈಟ್ ಪ್ರೊಸೆಸ್. ಎಲ್ಲದಕ್ಕೂ ಒಂದು ಸರಿಯಾದ ಮಾರ್ಗ, ಒಂದು ಸರಿಯಾದ ಪದ್ಧತಿ ಇರುತ್ತೆ. ಸೊ ಈ ಎಸ್ ಐ ಆರ್ ಅಲ್ಲಿ ಕೂಡ ಆ ಸರಿಯಾದ ಮಾರ್ಗ, ಸರಿಯಾದ ಪದ್ಧತಿ ಏನು ಅಂತ ಇವತ್ತು ನಾವು ತಿಳ್ಕೋಣ. ಸೊ ಎಸ್ ಐ ಆರ್ ಅಂತ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಓಕೆ, ಕನ್ನಡದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಈ ಎಸ್ ಐ ಆರ್ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣ ಬೇಸಿಕ್ ಡೀಟೇಲ್ಸ್ ತಿಳ್ಕೊಂಡು. ಈಗ ನಮ್ಮ ಭಾರತ ಬಂದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅಂದ್ರೆ ಡೆಮೊಕ್ರೆಟಿಕ್ ಕಂಟ್ರಿ. ಇಲ್ಲಿ ಗವರ್ಮೆಂಟ್ ಅನ್ನೋದು ಜನರಿಂದ ಆಯ್ಕೆ ಪಡಲಾಗುತ್ತೆ, ಕರೆಕ್ಟ್ ಅಲ್ವಾ? ಈಗ ಈ ಆಯ್ಕೆ ಮಾಡುವಂತ ಜನನೆಲ್ಲ ತಗೊಂಡೋಗೋ ಒಂದು ಗುಂಪಿಗೆ ಹಾಕಿದ್ರೆ, ಒಂದು ಲಿಸ್ಟ್ ಮಾಡಿದ್ರೆ ಅದೇ ನಮ್ಗೆ ಎಲೆಕ್ಟ್ರೋಲ್ ಲಿಸ್ಟ್ ಆಗುತ್ತೆ, ಅಥವಾ ಅದನ್ನೇ ನಾವು ವೋಟರ್ ಲಿಸ್ಟ್ ಅಂತ ಕರಿತೀವಿ, ಕರೆಕ್ಟಾ? ಸೊ ಈ ವೋಟರ್ ಲಿಸ್ಟ್ ನ ಸರಿಪಡಿಸುವಂತ ಪ್ರಕ್ರಿಯೆನೇ ಇವಾಗ ಮಾಡ್ತಾ ಇರೋದು ಅವರು. ಸೊ ಈ ವೋಟರ್ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರು ಇರುತ್ತೆ? ಸೊ ಈ ವೋಟರ್ ಲಿಸ್ಟ್ ಅಲ್ಲಿ 18 ವರ್ಷ ಅಥವಾ 18ಕ್ಕೂ ಹೆಚ್ಚು ವರ್ಷಗಳು ಹೊಂದಿರುವಂತ ಪ್ರತಿಯೊಂದು ಭಾರತೀಯ ನಾಗರಿಕನಿಗೆ ತನ್ನ ಒಂದು ಹೆಸರನ್ನ ಈ ಒಂದು ಎಲೆಕ್ಟ್ರಲ್ ರೋಲ್ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ನೋಂದಾಯಿಸ್ಕೊಳ್ಳಕ್ಕೆ ಹಕ್ಕಿರುತ್ತೆ. ಓಕೆ, ಇದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ 326 ಆರ್ಟಿಕಲ್ ಹೇಳುತ್ತೆ. ಸೊ ಇವಾಗ 18 ಇಯರ್ಸ್ ಮೇಲೆ ಇರೋ ಪ್ರತಿಯೊಬ್ರು ಕೂಡ ಅವರ ಒಂದು ನೇಮ್ ನ ಈ ಒಂದು ವೋಟರ್ ಲಿಸ್ಟ್ ಅಲ್ಲಿ ಆಡ್ ಮಾಡಿಸ್ಕೊಬಹುದು ಅಂತ ಅಂದ್ರೆ ಅದಕ್ಕೆ ಒಂದು ರೂಲ್ ಇದೆ. ಆರ್ಟಿಕಲ್ 5 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ವಿಧಿ 5 ಭಾರತ ಸಂವಿಧಾನ ಏನ್ ಹೇಳುತ್ತೆ ಅಂತ ಅಂದ್ರೆ, ಇದು ಆರಂಭದಲ್ಲಿ ನೀವು ಬೈ ಬರ್ತ್ ಇಂಡಿಯಾದಲ್ಲಿ ಹುಟ್ಟಿದ್ರೆ ಅಥವಾ ನಿಮ್ಮ ತಂದೆ ತಾಯಿ ಇಂಡಿಯಾದವರಾಗಿದ್ರೆ ಬೈ ಡಿಫಾಲ್ಟ್ ನೀವು ಕೂಡ ಇಂಡಿಯನ್ ಸಿಟಿಸನ್ ಆಗ್ತೀರಾ. ಸೊ ಇವಾಗ ಈ 18 ಇಯರ್ಸ್ ಮೇಲೆ ಇರೋರ್ದೆಲ್ಲಾನು ನೇಮ್ಸ್ ಬಂದು ವೋಟರ್ ಲಿಸ್ಟ್ ಅಲ್ಲಿ ಇರುತ್ತೆ, ಕರೆಕ್ಟಾ? ಅದ್ರ ಜೊತೆಗೆ ಪ್ರತಿ ವರ್ಷನೂ ಕೂಡ ಯಾರೊಬ್ರು 18 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ, ಸೊ ಅವ್ರ ಡೀಟೇಲ್ಸ್ ಕೂಡ ಆಡ್ ಮಾಡ್ಕೊಂತ ಹೋಗ್ತಾ ಇರ್ಬೇಕು, ಕರೆಕ್ಟಾ? ಅದ್ರ ಜೊತೆಗೆ ಕೆಲವೊಬ್ರು ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿರ್ತಾರೆ, ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಇಂದ ಇನ್ನೊಂದು ಡಿಸ್ಟ್ರಿಕ್ಟ್, ಅಥವಾ ಕೆಲವೊಬ್ರು ಸ್ಟೇಟ್ ಬಿಟ್ಟು ಈಚೆ ಸ್ಟೇಟ್ ಹೋಗಿರ್ತಾರೆ, ಕೆಲವೊಬ್ರು ಡೆತ್ ಆಗಿರುತ್ತೆ, ಕೆಲವೊಬ್ರು ಡೀಟೇಲ್ಸ್ ಎಲ್ಲ ತಪ್ಪಾಗಿರುತ್ತೆ. ಸೊ ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ ಇವೆಲ್ಲಾನು ಕರೆಕ್ಟ್ ಮಾಡಕ್ಕೆ ನಮ್ಗೆ ಅವಾಗವಾಗ ಎಸ್ ಐ ಆರ್ ನಡೀತಾ ಇರುತ್ತೆ. ಸೊ ಲಾಸ್ಟ್ ಟೈಮ್ ಯಾವಾಗಪ್ಪ ಈ ತರ ದೊಡ್ಡದಾಗಿ ಎಸ್ ಐ ಆರ್ ಆಯ್ತು ಅಂತ ಅಂದ್ರೆ 2002 ಅಲ್ಲಿ ಆಯ್ತು. ಓಕೆ, ಈಗ ಮತ್ತೆ ತಗೊಂಡ್ ಬಂದಿದ್ದಾರೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಂತ ಅಲ್ಲ, ಫಸ್ಟ್ ಬಿಹಾರ್ ಅಲ್ಲಿ ಸ್ಟಾರ್ಟ್ ಆಯ್ತು, ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಯ್ತು. ಈಗ ನಮ್ಗೆ ಆಲ್ಮೋಸ್ಟ್ 16 ಸ್ಟೇಟ್ಸ್ ಅಲ್ಲಿ ಈ ಒಂದು ಎಸ್ ಐ ಆರ್ ಅನ್ನೋ ಪ್ರೊಸೀಜರ್ ನಡೀತಾ ಇದೆ. ಸೊ ಈಗ ಫೇಸ್ ಬೈ ಫೇಸ್ ಏನೇನ್ ನಡೆಯುತ್ತೆ, ಯಾವಾಗ ಲಾಸ್ಟ್ ಡೇಟು, ಸೊ ಯಾವಾಗ ವೆರಿಫಿಕೇಶನ್ ಮಾಡಿಸ್ಕೊಬೇಕು ಏನು, ಅವೆಲ್ಲ ಒಂದ್ಸಲ ಡೇಟ್ಸ್ ನ ನಾವು ನೋಡೋಣ. ಸೊ ಫಸ್ಟ್ ನಾವು ಅಫಿಷಿಯಲ್ ಡೇಟ್ಸ್ ತಿಳ್ಕೋಣ. ಸೊ ಅಫಿಷಿಯಲ್ ಡೇಟ್ಸ್ ತಿಳ್ಕೊಬೇಕು ಅಂತ ಅಂದ್ರೆ ನಾವು ಈ ಒಂದು ಚೀಫ್ ಎಲೆಕ್ಟೋರಲ್ ಆಫೀಸರ್ ಕರ್ನಾಟಕ ವೆಬ್ಸೈಟ್ ಹೋದ್ರೆ ನಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಕೊಂಡು ಅವ್ರು ಏನ್ ಹೇಳ್ತಿದಾರೆ ನೋಡಿ, ಕ್ವಾಲಿಫೈಯಿಂಗ್ ಡೇಟ್ ಆಫ್ ಎಸ್ ಐ ಆರ್. ಕ್ವಾಲಿಫೈಯಿಂಗ್ ಡೇಟ್ ಆಫ್ ಎಸ್ ಐ ಆರ್ ಅಂತ ಅಂದ್ರೆ ಏನು? ಈಗ ಎಸ್ ಐ ಆರ್ ಅಲ್ಲಿ 18 ಇಯರ್ಸ್ ಮೇಲ್ಪಟ್ಟ ಪ್ರತಿಯೊಬ್ರು ಕೂಡ ವೋಟರ್ ಲಿಸ್ಟ್ ಅಲ್ಲಿ ನೇಮ್ ನ ಆಡ್ ಮಾಡ್ಸ್ಕೊಬಹುದು, ಕರೆಕ್ಟ್ ಅಲ್ವಾ? ಅದಕ್ಕೆ ಕಟ್ ಆಫ್ ಡೇಟ್, ಈಗ ಎಕ್ಸಾಮ್ಸ್ ಬರೀಬೇಕಾದ್ರೆ ಏಜ್ ಲಿಮಿಟ್ ಇರುತ್ತಲ್ಲ ಆ ತರ. ಸೊ ಅದು ಕಟ್ ಆಫ್ ಡೇಟ್ ಬಂದು 1/10/2026 ಅಂತ ಅಂದ್ರೆ ಇಲ್ಲಿಂದ 18 ವರ್ಷ ಹಿಂದಕ್ಕೆ ಹಾಕೊಂಡ್ರೆ ಅಂದ್ರೆ 1/10/2008. ಸೊ ಇಲ್ಲಿ ಇದಕ್ಕಿಂತ ಈ ಡೇಟು ಮತ್ತೆ ಈ ಡೇಟ್ಗಿಂತ ಮುಂಚೆ ಹುಟ್ಟಿರೋ ಪ್ರತಿಯೊಬ್ರು ಕೂಡ ಈ ಒಂದು ಎಸ್ ಐ ಆರ್ ಅಲ್ಲಿ ತಮ್ಮ ನೇಮ್ ನ ಆಡ್ ಮಾಡಿಸ್ಕೊಳಕ್ಕೆ ಅರ್ಹರಿದ್ದಾರೆ. 20ನೇ ತಾರೀಕು ಜೂನ್ ಇಂದ 2026 29ವರೆಗೂ ಪ್ರಿಪರೇಷನ್ ಮತ್ತೆ ಟ್ರೈನಿಂಗು ಮತ್ತೆ ಈ ಎನ್ಯುಮರೇಷನ್ ಫಾರ್ಮ್ ಗಳು ಏನಿತ್ತು ಅದೆಲ್ಲ ಪ್ರಿಂಟ್ ತಗೊಂತಾರೆ, ಸರಿನಾ? ಅದಾದ್ಮೇಲೆ ನಮ್ಗೆ ಬಿ ಎಲ್ ಒಗಳು ಹೌಸ್ ಟು ಹೌಸ್ ವಿಸಿಟ್ ಮಾಡ್ಬೇಕು. ಇಲ್ಲಿ ಹೇಳಿದರು ಕ್ಲೀನ್ ಆಗಿ ಹೌಸ್ ಟು ಹೌಸ್ ವಿಸಿಟ್ ಮಾಡಿ ಬಿ ಎಲ್ ಅವರು ಎಲ್ಲಿ ಯಾವಾಗಿಂದ ಯಾವಾಗವರೆಗೂ ಮಾಡ್ಬೇಕು? 30th ಜೂನ್. ಓಕೆ, 30ನೇ ತಾರೀಕು ಜೂನ್ ಇಂದ 29 ಜುಲೈವರೆಗೂ ಅವರು ಹೌಸ್ ಟು ಹೌಸ್ ವಿಸಿಟ್ ಮಾಡ್ತಾರೆ.
ಓಕೆ, ಅದಾದ್ಮೇಲೆ ನಮ್ಗೆ ರೇಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಆಗುತ್ತೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನಮ್ಗೆ ಎಲೆಕ್ಷನ್ ಕಮಿಷನ್ ಒಂದು ಪೋಲಿಂಗ್ ಬೂತ್ ಅಲ್ಲಿ 1200ಕ್ಕೂ ಹೆಚ್ಚು ವೋಟರ್ಸ್ ಇರ್ದಂಗೆ ನೋಡ್ಕೊಳ್ಳಿ. ಸೊ 1200ಕ್ಕೂ ಜಾಸ್ತಿ ಎಲ್ಲಾರು ಇದ್ರೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ, ಆ ಕಡೆ ಕಾನ್ಸ್ಟಿಟ್ಯೂನ್ಸಿಗೆ ಈ ಕಡೆ ಕಾನ್ಸ್ಟಿಟ್ಯೂನ್ಸಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಸೊ ಆ ಒಂದು ಪ್ರಕ್ರಿಯೆ ನಮ್ಗೆ 29ಗೆಲ್ಲ ಮುಗ್ದೋಗುತ್ತೆ. ಅದಾದ್ಮೇಲೆ ನಮ್ಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತ ಬಿಡ್ತಾರೆ, ಒಂದು ಸ್ಯಾಂಪಲ್ ಕಾಪಿ ತರ ಬಿಡ್ತಾರೆ, ಯಾರ್ಯಾರ ನೇಮ್ ಇನ್ಕ್ಲೂಡ್ ಆಗಿದೆ, ಯಾರ್ಯಾರ ನೇಮ್ ತೆಗ್ದಾಕಿದ್ದಾರೆ, ಅದೆಲ್ಲ ನಮ್ಗೆ ಈ ಒಂದು 5th ಆಗಸ್ಟ್ 5ನೇ ತಾರೀಕು ಆಗಸ್ಟ್ ಅಷ್ಟಲ್ಲಿ ಬರುತ್ತೆ. ಈಗ ನಿಮ್ಗೆ ಡೌಟ್ ಆಗ್ಬೋದು, ಇವನ್ ಕೆಲವೊಂದು ನ್ಯೂಸ್ ಚಾನೆಲ್ಸ್ ಅಲ್ಲಿ ಆಲ್ರೆಡಿ ಹೊಸೊಬ್ರು ಲಿಸ್ಟ್, ಓಕೆ, ಹೊಸದಾಗಿ ಆಡ್ ಆಗೋರು ಕೂಡ ನಿಮ್ಗೆ 5th ಆಗಸ್ಟ್ ಆದ್ಮೇಲೆ ತಗೊಂತೀನಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಡ್ರಾಫ್ಟ್ ಅಂತ ಅಂದ್ರೆ ಒಂದು ಸ್ಯಾಂಪಲ್, ಈ ಸ್ಯಾಂಪಲ್ ಅಲ್ಲೇ ನಿಮ್ ಹೆಸರಿಲ್ಲ ಅಂತ ಅಂದ್ರೆ ಆಮೇಲೆ ಇನ್ನೇನ್ ತಗೊಂತಾರೆ. ಸೊ ಅದನ್ನ ನಾವು ನೋಡ್ಕೊಂಡು ಅದ್ರಲ್ಲಿ ಇನ್ ಕೇಸ್ ನಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಏನಾದ್ರು ಇದ್ರೆ ಅಬ್ಜೆಕ್ಷನ್ಸ್ಗೆ ನಮ್ಗೆ 5ನೇ ತಾರೀಕಿಂದ ಆಗಸ್ಟ್ 5ನೇ ತಾರೀಕಿಂದ 4ನೇ ತಾರೀಕು ಸೆಪ್ಟೆಂಬರ್ ಟೈಮ್ ಕೊಟ್ಟಿರ್ತಾರೆ. ಓಕೆ, ಸೊ ಅಲ್ಲಿವರೆಗೂ ನಮ್ಗೆ ನಾವು ಅಬ್ಜೆಕ್ಟ್ ಮಾಡ್ಬೋದು ಅಥವಾ ಕ್ಲೈಮ್ ಮಾಡ್ಬೋದು, ನಮ್ಮ ಹೆಸರು ಆಡ್ ಮಾಡಿಲ್ಲ ಸರ್, ಅಥವಾ ನಮ್ದು ಈ ತರ ಒಂದು ಅಡ್ರೆಸ್ ಇದೆ, ಈ ಒಂದು ಅಡ್ರೆಸ್ ನ ಆಡ್ ಮಾಡ್ಕೊಂಡಿದ್ದೀರಾ, ನಮ್ದು ಇನ್ಶೂರೆನ್ಸ್ ತಪ್ಪಾಗಿದೆ, ಈ ತರ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ನಾವು ಮಾಡ್ಕೊಬಹುದು. ಸೊ ಅದಾದ್ಮೇಲೆ ನಾವು ಮಾಡಿರೋ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಮೇಲೆ ನಮಗೆ ಗೌರ್ಮೆಂಟ್ ಕಡೆಯಿಂದ ಆನ್ಸರ್ ಬರುತ್ತೆ. ಸೊ ನೋಟಿಸ್ ಬರ್ಬೋದು. ಅದಾದ್ಮೇಲೆ ನಾವು ಮಾಡಿರೋ ಕ್ಲೇಮ್ಸ್ ನೆಲ್ಲ ಒಂದೊಂದಾಗಿ ಸಾಲ್ವ್ ಮಾಡ್ತಾರೆ ಅವರು. ಸೊ ಅದಾದ್ಮೇಲೆ ನಮ್ಗೆ ಫೈನಲ್ ಆಗಿ 7th ಅಕ್ಟೋಬರ್ 26 ಅಲ್ಲಿ ನಮ್ಗೆ ಫೈನಲ್ ಆಗಿ ಒಂದು ವೋಟರ್ ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ಅಲ್ಲಿಗೆ ನೀವು ಸೇಫ್ ಅಂತ. ಈಗ ನಿಮ್ಗೊಂದು ಡೌಟ್ ಇರ್ಬೋದು, ಹೊಸದಾಗಿ ವೋಟರ್ ಲಿಸ್ಟ್ ಅಲ್ಲಿ ನೇಮ್ ಆಡ್ ಮಾಡಿಸ್ಕೊಬೇಕು ಅಂತ ಅಂದ್ರೆ ಯಾವಾಗ ಮಾಡಿಸ್ಕೊಬೇಕು? 5th ಆಗಸ್ಟ್ ಆದ್ಮೇಲೆ 5th ಆಗಸ್ಟ್ಗೂ ಮುಂಚೆನ? ಸೊ ಇದಕ್ಕಿಂತ ಮುಂಚೆ ಫಸ್ಟ್ ಈ ಆಫ್ಲೈನ್ ಮತ್ತೆ ಆನ್ಲೈನ್ ಪ್ರೊಸೀಜರ್ ಹೆಂಗೆ ಅಂತ ನೋಡ್ಕೊಂಬೋಣ. BLOs ಏನ್ ಮಾಡ್ಬೇಕು, ನಮ್ ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಅಫಿಷಿಯಲ್ ಆಗಿ ಗವರ್ಮೆಂಟ್ ಕೊಟ್ಟಿರೋದು ಪ್ರೊಸೀಜರ್ ಏನು ಅಂತ ನೋಡೋಣ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ವೆಬ್ಸೈಟ್ ಲಿಂಕ್ ಇದೆ. ಅದ್ರಲ್ಲಿ 51ನೇ ಪೇಜ್ ಓಪನ್ ಮಾಡಿದ್ರೆ ಫಸ್ಟ್ ಲೈನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, CO DO ERO ಅವರು ಅವ್ರ ಮೇನ್ ಜವಾಬ್ದಾರಿ ಏನು ಅಂತ ಅಂದ್ರೆ ಅರ್ಹತೆ ಇರುವಂತ ಯಾವ ಒಂದು ಮತದಾರ ಕೂಡ ಮತದಾರ ಪಟ್ಟಿಯಿಂದ ಹೊರ ಉಳಿಬಾರ್ದು ಅಂತ. ಅದ್ರ ಜೊತೆಗೆ ಅದೇ ತರ ಅನರ್ಹ ನಾಗರಿಕರು ಯಾರು ಕೂಡ ಮತದಾರ ಪಟ್ಟಿಯಲ್ಲಿ ಇರಬಾರ್ದು ಅಂತ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ಆಫ್ ಆಲ್ ನಾವು ಪ್ರೊಸೀಜರ್ ನೋಡೋಣ. BLO ಪ್ರೊಸೀಜರ್ ಅಫಿಷಿಯಲ್ ಆಗಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಪೇಜ್ ನಂಬರ್ 52 ನೋಡ್ಕೊಂಡ್ರೆ ಅಲ್ಲಿ ನಮ್ಗೆ BLO ಏನೇನ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ BLO ಅವ್ರು ಏನ್ ಮಾಡ್ಬೇಕು, ಫಸ್ಟ್ ಮನೆಗೂ ಹೋಗ್ಬಿಟ್ಟು ಪ್ರೀ ಫಿಲ್ಡ್, ಓಕೆ, ಆಲ್ರೆಡಿ ಫಿಲ್ ಆಗಿರುವಂತಹ ಡೀಟೇಲ್ಸ್ ನ ಎನ್ಯುಮರೇಷನ್ ಫಾರ್ಮ್ ನ ಮನೆಗೂ ಕೊಡ್ಬೇಕು. ಇನ್ ಕೇಸ್ ಅವ್ರ ಮನೇಲಿ ಇಲ್ಲ ಅಂತ ಅಂದ್ರೆ ಅವ್ರ ಕಿಟಕಿಲೋ ಅಥವಾ ಬಾಗ್ಲಿಂದಾನು ಒಳಗಡೆ ಹಾಕ್ಬಿಟ್ಟು ಹೋಗಿ ಅಂತ ನಮ್ಗೆ ಹೇಳ್ತಿದ್ದಾರೆ. ಸೊ ಇದು ಅಫಿಷಿಯಲ್ ಆಗಿ ಹೇಳಿರುವಂತದ್ದು. ಬಟ್ ಫೀಲ್ಡ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ BLO ಅವ್ರು ಫೇಸ್ ಮಾಡ್ತಿದ್ದಾರೆ ಅದು ಕೂಡ ಮಾತಾಡೋಣ. ಸೊ ಅದಾದ್ಮೇಲೆ ನಮ್ಗೆ BLO ಅವರು ಕನಿಷ್ಠ ಅಂತಂದ್ರೆ ಅಟ್ಲೀಸ್ಟ್ 3 ಟೈಮ್ಸ್ ಮನೆಗೂ ವಿಸಿಟ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ಹೇಳ್ತಿದೆ. ಅದಾದ್ಮೇಲೆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಡೀಟೇಲ್ಸ್ ನ ಫಿಲ್ ಮಾಡ್ಬಿಟ್ಟು ಮತದಾರರು ವಾಪಸ್ಸು ನಮ್ಗೆ BLO ಕೊಡ್ಬೇಕು. ಸೊ ಅದಾದ್ಮೇಲೆ BLO ಅವರು ನಮ್ಗೆ ಎರಡು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಸೊ ಅವೆರಡರಲ್ಲೂ ಫಿಲ್ ಮಾಡ್ಬಿಟ್ಟು ಒಂದು ನಾವು ಅವ್ರಿಗೆ ಕೊಡ್ಬೇಕು, ಇನ್ನೊಂದ್ರಲ್ಲಿ ಅವ್ರು ನಮಗೆ ಸೈನ್ ಮಾಡಿ ಅದನ್ನೇ ನಮ್ಗೆ ಅಕ್ನಾಲೇಜ್ಮೆಂಟ್ ತರ ವಾಪಸ್ ಕೊಡ್ತಾರೆ. ನಾವು BLOಗೆ ಈ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾದ್ಮೇಲೆ ಅವರು BLO ಆಪ್ ಮುಖಾಂತರ ಈ ಒಂದು ಫಾರ್ಮ್ ನ ಅಪ್ಲೋಡ್ ಮಾಡ್ತಾರೆ. ಸೊ ಇದು ಆಫ್ಲೈನ್ ಪ್ರೊಸೀಜರ್. ಆನ್ಲೈನ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಆನ್ಲೈನ್ ಅಲ್ಲಿ ಫಾರ್ಮ್ ಫಿಲ್ ಮಾಡಾದ್ಮೇಲೆ ಅದೇ BLOಗೆ ನಾವು ಆನ್ಲೈನ್ ಅಲ್ಲಿ ಫಾರ್ಮ್ ಫಿಲ್ ಮಾಡಿದೀವಿ ಅಂತ ಅವ್ರಿಗೆ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನೋಡ್ಕೊಂಡ್ರೆ ಅದ್ ಕೆಳಗಡೆನೆ ನಮ್ಗೆ ಅವರು ಎಲೆಕ್ಟ್ರಲ್ ಫಾರ್ಮ್ಸ್ ಅಂದ್ಬಿಟ್ಟು ಫಾರ್ಮ್ 6, ಫಾರ್ಮ್ 6A, ಫಾರ್ಮ್ 7, ಫಾರ್ಮ್ 8 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಕಾರಣ ಏನು, ಅವಾಗ್ಲೇ ನಾವು ಪ್ರಶ್ನೆ ಮಾಡ್ಕೊಂಡ್ವಿ, ಆಗಸ್ಟ್ 5th ಆದ್ಮೇಲೆ ಈ ಒಂದು ನ್ಯೂ ಎಲೆಕ್ಟರ್ಸ್ ಎಂಟ್ರಿ ಮಾಡ್ಕೊಬೇಕಾ ಅಥವಾ ಮುಂಚೆನೆ ಎಂಟ್ರಿ ಮಾಡ್ಕೊಬೇಕಾ ಅಂತ. ಈಗ ಅವರು ಒಂದು ಸ್ಯಾಂಪಲ್ ಡ್ರಾಫ್ಟ್ ಕೊಡೋದೆ ಯಾರ ನೇಮ್ ಇದೆ ಯಾರ ನೇಮ್ ಇಲ್ಲ ಅಂತ. ಸೊ ಅದ್ರಲ್ಲೇ ಇಲ್ಲ ಅಂತ ಅಂದ್ರೆ ಇನ್ ಫೈನಲ್ ಡ್ರಾಫ್ಟ್ ಅಲ್ಲಿ ಇರುತ್ತಾ? ಸೊ ಇಲ್ಲಿ ಅವ್ರು ಕ್ಲೀನ್ ಆಗಿ ಹೇಳಿದ್ದಾರೆ, ನಿಮ್ಗೆ ಫಾರ್ಮ್ 6, ಫಾರ್ಮ್ 6A, ಫಾರ್ಮ್ 7, ಫಾರ್ಮ್ 8 ಅವ್ರು ಆಕ್ಚುಲಿ BLO ಅವರು ಅವ್ರ ಜೊತೆಗೆ ಇರ್ಕೊಂಡಿರ್ಬೇಕು. ಯಾರಾದ್ರೂ ಹೊಸೊಬ್ರು ಇದ್ರೆ ಫಾರ್ಮ್ 6 ನ ಫಿಲ್ ಮಾಡ್ಬೇಕು. ಇನ್ ಕೇಸ್ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂತ ಅಂದ್ರೆ ಫಾರ್ಮ್ 8 ನ ಫಿಲ್ ಮಾಡ್ಬೇಕು. ಇನ್ ಕೇಸ್ ಯಾರ ನೇಮ್ ನ ಎಲೆಕ್ಟ್ರಲ್ ಲಿಸ್ಟ್ ಇಂದ ತೆಗಿಬೇಕು, ತೀರೋಗಿದ್ದಾರೆ ಅಂತ ಅಂದ್ರೆ ಫಾರ್ಮ್ 7 ನ ಫಿಲ್ ಮಾಡಿ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಡೆತ್ ಸರ್ಟಿಫಿಕೇಟ್ ಆಗಲಿ ಈ ತರ ಡಾಕ್ಯುಮೆಂಟ್ಸ್ ನ BLO ಅವ್ರ ಕೈಗೆ ಕೊಡ್ಬೇಕು. ಇದು ಪ್ರೊಸೀಜರ್. ಸೊ ಈಗ ಈ ಫಾರ್ಮ್ 6 ಮತ್ತೆ ಈ ಫಾರ್ಮ್ 8 ಎಲ್ಲ ಆಕ್ಚುಲಿ ನಾವು ಇವಾಗ BLO ಅವ್ರು ವಿಸಿಟ್ ಮಾಡ್ತಾರೆ ಗೊತ್ತಾ ಮನೆಗೆ, ಅವಾಗ್ಲೇ ಕೊಡ್ಬೇಕು. ಅವಾಗ ಕೊಡ್ಬೇಕಂತ ಉದ್ದೇಶದಿಂದಾನೇ ನಮ್ಗೆ ಅಫಿಷಿಯಲ್ ಆಗಿ ಹೇಳಿರೋದು. ಅವಾಗ ಕೊಟ್ರೇನೆ ಅವರು ಒಂದು ಆ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿ ಸ್ಯಾಂಪಲ್ ಡ್ರಾಫ್ಟ್ ಬಂದಾಗ ನಮ್ಮ ನೇಮ್ ಅದಲ್ಲಿ ಇರುತ್ತೆ ಅಂತ ಉದ್ದೇಶದಿಂದ ಅವ್ರು ಹೇಳ್ತಿರುವಂತದ್ದು. ಸೊ ಇವಾಗ ನಾವು ಈ ಒಂದು ಎನ್ಯುಮರೇಷನ್ ಫಾರ್ಮ್ ನ ಆಫ್ಲೈನ್ ಫಾರ್ಮ್ ನ ಹೆಂಗ್ ಫಿಲ್ ಮಾಡೋದು ನೋಡೋಣ. ಸೊ ಈ ಒಂದು ಫಾರ್ಮ್ ನಿಮ್ಗೆ ನಿಮ್ಮ BLO ಅವರು ಕೊಟ್ಟಿರ್ತಾರೆ, ಅಥವಾ ಕೆಲವೊಬ್ರು ನೀವೇ ಹೋಗಿ ಇಸ್ಕೊಂಡ್ ಕೂಡ ಬಂದಿದ್ದೀರಾ.
ಆ ಸಮಸ್ಯೆಗಳೆಲ್ಲ ನಾವು ನಿಧಾನಕ್ಕೆ ಮಾತಾಡೋಣ. ಸೊ ಆಫ್ಲೈನ್ ಫಾರ್ಮ್ ಹೆಂಗ್ ಫಿಲ್ ಮಾಡೋದು ನೋಡೋಣ. ಸೊ ಆಫ್ಲೈನ್ ಅಲ್ಲಿ ನಮಗೆ ಫಾರ್ಮ್ ಈ ತರ ಕೊಟ್ಟಿರ್ತಾರೆ. ಸೊ ಡಿಟ್ಟೋ ಇದೇ ತರ ಕನ್ನಡದಲ್ಲಿ ಇರುತ್ತೆ. ಸೊ ನಮ್ಗೆ ಫಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್, BLO ಕಾಂಟ್ಯಾಕ್ಟ್ ನಂಬರು, ಅವ್ರ ನೇಮು ಇಲ್ಲಿ ಆಲ್ರೆಡಿ ಮೇಲ್ಗಡೆ ಮೆನ್ಷನ್ ಆಗಿರುತ್ತೆ. ಅದ್ರ ಕೆಳಗಡೆ ನಮ್ದು ವೋಟರ್ ID ನಂಬರು, ಅಡ್ರೆಸ್ ಮೆನ್ಷನ್ ಆಗಿರುತ್ತೆ. ಅದ್ರ ಕೆಳಗಡೆ ಸೀರಿಯಲ್ ಪಾರ್ಟ್ ನಂಬರ್ ಆಗಲಿ ಮತ್ತೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವುದು ಎಲ್ಲ ಮೆನ್ಷನ್ ಆಗಿರುತ್ತೆ. ಇಲ್ಲೊಂದು QR ಕೋಡ್ ಇರುತ್ತೆ. ಓಕೆ, ಅದ್ರ ಪಕ್ಕದಲ್ಲಿ ನಮ್ದು ಓಲ್ಡ್ ಫೋಟೋ ಒಂದಿರುತ್ತೆ. ಇದ್ರ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇರುತ್ತೆ. ಇಲ್ಲಿ ಬೇಕಂದ್ರೆ ನಮ್ಗೆ ಹೊಸ ಫೋಟೋ ಅಂದ್ರೆ ನಮ್ಗೆ ಕೊಟ್ಟಿರೋ ಫೋಟೋ ಇಷ್ಟ ಇಲ್ಲ, ನಾವು ಚೇಂಜ್ ಮಾಡ್ಕೊಬೇಕು ಅಂತ ಅನ್ಕೊಂಡ್ರೆ ನೀವು ಹೊಸದಾಗಿರುವಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೊಂಡ್ರೆ ಫಸ್ಟ್ ನಮ್ಗೆ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ ಅಂತ ಅಂದ್ರೆ ಇನ್ ಕೇಸ್ ನೀವು 2002 ಅಲ್ಲಿ ವೋಟ್ ಹಾಕಿದ್ರೆ ಅಥವಾ ನಿಮ್ಗೆ 2002 ಅಲ್ಲಿ ವೋಟರ್ ಲಿಸ್ಟ್ ಇದ್ರೆ, ನಿಮ್ಗೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಇದ್ರೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಇನ್ ಕೇಸ್ ನೀವು 2002 ಅಲ್ಲಿ ನಿಮ್ಮ ಹತ್ರ ವೋಟರ್ ID ಇರಲಿಲ್ಲ, ವೋಟರ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಇರಲಿಲ್ಲ ಅಂತ ಅಂದ್ರೆ ನೀವು ನಿಮ್ಮ ಫಾದರ್ದಾಗ್ಲಿ ಅಥವಾ ಮದರ್ದಾಗ್ಲಿ ಅಥವಾ ಗ್ರ್ಯಾಂಡ್ ಫಾದರ್ದಾಗ್ಲಿ ಅಥವಾ ಗ್ರ್ಯಾಂಡ್ ಮದರ್ದಾಗ್ಲಿ ಇವ್ರ 4 ಜನದಲ್ಲಿ ಯಾರ್ದಾರು ಕೂಡ ಡೀಟೇಲ್ಸ್ ನೀವು ಫಿಲ್ ಮಾಡ್ಕೊಬಹುದು. ಸೊ ಇಲ್ಲಿ ಫಸ್ಟ್ 2002 ಅಲ್ಲಿ ನಿಮ್ಮ ನೇಮ್ ಇದ್ರೆ, ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ ನೇಮ್ ಒಂದು ABC ಅಂತ ಅನ್ಕೊಂಡ್ರೆ ಇಲ್ಲಿ ABC ಅಂತ ಬರೀತೀರಾ. ಆ 2002 ಅಲ್ಲಿ ನಿಮ್ಮ ಹತ್ರ ವೋಟರ್ ID ಇದ್ರೆ ಆ ಒಂದು ನಂಬರ್, ಓಕೆ, XYZ 1 2 3 4 ಏನೋ ಒಂದು ಆ ಟೈಮ್ಗೆ ಏನೋ ಒಂದು ಇರುತ್ತೆ ವೋಟರ್ ID ನಂಬರು, ಅದನ್ನ ಇಲ್ಲಿ ಫಿಲ್ ಮಾಡ್ತೀರಾ. ಅದ್ರ ಕೆಳಗಡೆ ರಿಲೇಟಿವ್ ನೇಮ್, ಆವಾಗ ನಿಮ್ಮ ಒಂದು ವೋಟರ್ ಐಡಿಲಿ ನಿಮ್ಮ ಹಸ್ಬೆಂಡ್ ಇದ್ರೆ ಅಥವಾ ನಿಮ್ಮ ತಂದೆದಿದ್ರೆ ಆ ಒಂದು ನೇಮ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಓಕೆ, ಸೊ ರಿಲೇಟಿವ್ ನೇಮು, ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಇಲ್ಲಿ ಹಾಕ್ತೀರಾ. ಅದಾದ್ಮೇಲೆ ನಿಮ್ಗೆ ರಿಲೇಷನ್ ಫಾದರಾ ಅಥವಾ ಹಸ್ಬೆಂಡಾ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಡಿಸ್ಟ್ರಿಕ್ಟು, ಸ್ಟೇಟು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನೇಮು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರು, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್. ಇದು ಬಂದು ಮತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಈ ಕಡೆ ಇರೋದು. ಓಕೆ, ಸೊ ರೈಟ್ ಸೈಡ್ ಅಲ್ಲಿ ನಿಮ್ಮ ಹತ್ರ 2002 ಅಲ್ಲಿ ವೋಟರ್ ID ಇದ್ದಿದ್ರೆ ರೈಟ್ ಸೈಡ್ ಅಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಹತ್ರ 2002 ಅಲ್ಲಿ ವೋಟರ್ ID ಇಲ್ಲ ಅಂತ ಅಂದ್ರೆ ನೀವು ಲೆಫ್ಟ್ ಸೈಡ್ ಅಲ್ಲಿ ಫಿಲ್ ಮಾಡಬೇಕು. ಅಂತ ಅಂದ್ರೆ ನಿಮ್ಮ ಒಂದು ರಿಲೇಟಿವ್ಸ್ ನೀವು ಲೆಫ್ಟ್ ಸೈಡ್ ಅಲ್ಲಿ ಫಿಲ್ ಮಾಡಬೇಕು. ಎರಡೂ ಫಿಲ್ ಮಾಡಂಗಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಯಾವ್ದಾದ್ರು ಒಂದಷ್ಟೇ. ಇಲ್ಲೇ ಸಿಕ್ಕಾಪಟ್ಟೆ ಟೆನ್ಷನ್ ಪಡ್ಕೊಂತಿರೋದು ಜನ. ಇವೆಲ್ಲಿ ಸಿಗುತ್ತೆ, ನೀವು 2002 ಅಲ್ಲಿ ಎಲ್ಲಿ ಹಾಕಿರ್ತೀರೋ ಗೊತ್ತಿಲ್ಲ. ಸೊ ಇಲ್ಲಿ ಆರಾಮಾಗಿ ಅಷ್ಟು ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಎಲ್ಲಿ voters.eci.government.in ಅಥವಾ ECI NET ಅಂತ ಹೊಡೆದ್ರೆ ನಿಮ್ಮ ಫೋನಲ್ಲಿ ಆ್ಯಪ್ ಕೂಡ ಇದೆ, ಆ್ಯಪ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಬಹುದು. ಸೇಮ್ ಇಲ್ಲಿ ಏನ್ ಕಾಣಿಸುತ್ತೋ ಸೇಮ್ ಫೋನಲ್ಲಿ ಕೂಡ ಅದೇ ತರ ಕಾಣಿಸುತ್ತೆ. ಅಲ್ಲೊಂದ್ ಸ್ವಲ್ಪ ಉದ್ದ ಇರುತ್ತೆ, ಇಲ್ಲೊಂದ್ ಸ್ವಲ್ಪ ಅಗಲ ಇದೆ ಅಷ್ಟೇ, ಬಿಟ್ರೆ ಇನ್ನೇನ್ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕು, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಸ್ಟೇಟು, ಆವಾಗ ನೀವು ಯಾವ ಸ್ಟೇಟಲ್ಲಿ ಇದ್ದೆ ಆ ಸ್ಟೇಟು ನೀವು ತಲೆನೇ ಕೆಡ್ಸ್ಕೊಂಬಿಡಿ. ನೀವು ತಮಿಳ್ನಾಡಲ್ಲಿ ಇದ್ರೂ ಪರವಾಗಿಲ್ಲ, ಆಂಧ್ರದಲ್ಲಿ ಇದ್ರೂ ಪರವಾಗಿಲ್ಲ, ಮಹಾರಾಷ್ಟ್ರದಲ್ಲಿ ಇದ್ರೂ ಪರವಾಗಿಲ್ಲ, ಭಾರತದ ಯಾವ ಮೂಲೆಯಲ್ಲಾದ್ರೂ ನಮ್ಗೆ ಜೀವನ ಮಾಡೋ ಹಕ್ಕು ನಮ್ಗೆ ಆರ್ಟಿಕಲ್ 19 ಕ್ಲಾಸ್ ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಸೊ ನೀವು ಆ ಸ್ಟೇಟ್ ಅಲ್ಲಿ ಇದ್ರಿ, ಈ ಸ್ಟೇಟ್ ಅಲ್ಲಿ ಇದ್ರಿ, ನಾನು ಮುಂಚೆ ಬೇರೆ ಸ್ಟೇಟ್ ಅಲ್ಲಿ ಇದ್ದೆ, ಈ ಸ್ಟೇಟ್ ಅಲ್ಲಿ ಡೀಟೇಲ್ಸ್ ಬರ್ದೆ ಪ್ರಾಬ್ಲಮ್ ಆಗುತ್ತೇನೋ, ಇವೆಲ್ಲ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಆರಾಮಾಗಿ ಬರೀರಿ. ಆ ಒಂದು 2002 ಅಲ್ಲಿ ಎಲ್ಲಿದ್ರು ಅದನ್ನ ಸೆಲೆಕ್ಟ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಅನ್ಕೋಣ. ಸೊ 2002 ಅಲ್ಲಿ ಯಾವ ಡಿಸ್ಟ್ರಿಕ್ಟ್, ಸೊ ಯಾವ್ದೋ ಒಂದು ತುಮಕೂರು ಅಂತ ಅನ್ಕೊಂಡ್ರೆ ತುಮಕೂರು ಸೆಲೆಕ್ಟ್ ಮಾಡ್ಕೊಂತೀರಾ. ಅದಾದ್ಮೇಲೆ ತುಮಕೂರಲ್ಲಿ ಶಿರಾದಲ್ಲಿ ಇರ್ತೀರಾ ಅನ್ಕೊಳ್ಳಿ, ಶಿರಾ ಸೆಲೆಕ್ಟ್ ಮಾಡ್ತೀರಾ. ಸೊ ಅದಾದ್ಮೇಲೆ ನಿಮ್ಗೆ ಈ ಪೋಲಿಂಗ್ ಸ್ಟೇಷನ್ ಇಲ್ಲೇ ಕನ್ಫ್ಯೂಸ್ ಆಗೋದು, ಇಲ್ಲಿ ಯಾವ್ದಂತ ಗೊತ್ತಿರಲ್ಲ. ಓಕೆ, ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿರಲ್ಲ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಹಳ್ಳಿಗಳ ಹೆಸರು ಇರ್ತದೆ, ಅಥವಾ ಈ ಒಂದು ಪೋಲಿಂಗ್ ಸ್ಟೇಷನ್ ನಂಬರ್, ಅಟ್ಲೀಸ್ಟ್ ನಂಬರ್ ಯಾರು ತಿಳ್ಕೊಳಕ್ಕೆ ನಿಮ್ಗೆ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿ ಅಂತ ಅನ್ಕೊಳ್ಳಿ, ಕೊಟ್ಟಿ ನಂಬರ್ ಎಷ್ಟಿದೆ, 25 ಇದೆ, ಸರಿನಾ? ಸೊ ಈ 25 ಕೊಟ್ಟಾದ್ಮೇಲೆ ನೀವಿಲ್ಲಿ ಎಲೆಕ್ಟ್ರಾಲ್ ನೇಮ್ ರಾಜಮ್ಮ ಅಂತ ಒಬ್ರು ಇರ್ತಾರೆ ಅಂತ ಅನ್ಕೋಣ. ಸೊ ಅಲ್ಲಿ ನಾನು ಫಿಲ್ ಮಾಡಿದೆ. ಅದಾದ್ಮೇಲೆ ಅವ್ರ ಏಜ್ ನಂಗೆ ಗೊತ್ತಿಲ್ಲ, ಹಾಕೋದೇನ್ ಬೇಕಾಗಿಲ್ಲ. ರಿಲೇಷನ್ ಟೈಪ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಈ ನೇಮು, ಅದಾದ್ಮೇಲೆ ರಿಲೇಷನ್ ಟೈಪ್. ಫಾರ್ ಎಕ್ಸಾಂಪಲ್ ಫಾದರ್ ಅಂತ ಅನ್ಕೋಣ, ಫಾದರ್ ಹೆಸರು ಸುಬ್ಬಯ್ಯ ಅಂತ ಅನ್ಕೋಣ. ಸೊ ಇಲ್ಲಿ ಡೀಟೇಲ್ಸ್ ಬರುತ್ತೆ, ಇಲ್ಲಿ ಕ್ಯಾಪ್ಚಾ ಹಾಕ್ಬಿಟ್ಟು ನೀವು ಕ್ಯಾಪ್ಚಾ ಹಾಕ್ಬಿಟ್ಟು ಸರ್ಚ್ ಹೊಡೀರಿ. ಓಕೆ, ಸೊ ಇನ್ಫಾರ್ಮೇಶನ್ ಬಂದಿಲ್ಲ, BLO ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾರೆ. BLO ಕಾಂಟ್ಯಾಕ್ಟ್ ಆಗೋದೇನು ಬೇಕಾಗಿಲ್ಲ. ಆ ಟೈಮಲ್ಲಿ ನಿಮಗೆ ಸುಬ್ಬಯ್ಯ ಗೌಡ ಅಂತ ಇರ್ಬೋದು, ಇವಾಗ ನೀವು ಸುಬ್ಬಯ್ಯ ಅಂತ ಆಗಿರ್ಬೋದು. ಸೊ ಕೆಲವೊಂದ್ಸಲ ಬರಲ್ಲ, ನೀವು ತಲೆ ಕೆಡ್ಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಸೊ ಇಲ್ಲಿ ಸಿಗ್ಲಿಲ್ವಾ, ಬಟ್ ನಿಮ್ ಊರ ಹೆಸರು ಗೊತ್ತು, 25 ಕೊಟ್ಟಿ ಅಂತ ನಿಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ನೀವು ಇದೇನ್ ಮಾಡ್ತೀರಾ, ಸೀದಾ ಇಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಹತ್ರ ಹೋಗ್ತೀರಾ. ಈ ವೆಬ್ಸೈಟ್ ಓಪನ್ ಆಗುತ್ತೆ, ಇಲ್ಲಿ ಎಲೆಕ್ಟ್ರಲ್ ರೋಲ್ 2002 ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಸೀದಾ. ಓಕೆ, ವ್ಯೂ ಅಥವಾ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆ, ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಆ ಒಂದು 25 ನಂಬರ್ ನೆನಪಿತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಡಿಸ್ಟ್ರಿಕ್ಟ್ ಯಾವುದು ನಾವು ಅವಾಗ ಹಾಕಿದ್ದು, ತುಮಕೂರು. ಸೊ ಅದಾದ್ಮೇಲೆ ತುಮಕೂರಲ್ಲಿ ನಾವು ಶಿರಾ ಹಾಕಿದ್ವಿ 52, ಈ ಶಿರಾ ಒಳಗಡೆ 25. ಓಕೆ,
ಸೊ 25 ಹೊಡೆದ್ವಿ, ವ್ಯೂ ಆರ್ ಡೌನ್ಲೋಡ್ ಕೊಡಿ, ಬರುತ್ತೆ. ಈ ಲಿಸ್ಟಲ್ಲಿ ಸ್ವಲ್ಪ ಹುಡುಕ್ಬೇಕಾಗುತ್ತೆ. ಯಾರು ಹುಡುಕ್ಬೇಕು? ಇನ್ ಕೇಸ್ ನಿಮ್ದು ಈ ಒಂದು ಲಿಸ್ಟಲ್ಲಿ ಸಿಗ್ಲಿಲ್ಲ ಅಂತ ಅಂದ್ರೆ, ಯಾವ ಒಂದು ಲಿಸ್ಟಲ್ಲಿ, ಇಲ್ಲಿ ಸರ್ಚ್ ಮಾಡಿರ್ತೀರಲ್ಲ, ಏನೇ ಸರ್ಚ್ ಮಾಡಿದ್ರು ಬರ್ತಿಲ್ಲ ಅಂತ ಅಂದ್ರೆ ಈ ತರ ಟ್ರೈ ಮಾಡಿ. 100% ಸಿಕ್ಕೇ ಸಿಗುತ್ತೆ, ನಿಮ್ದು ಸಿಗುತ್ತೆ. ಇನ್ ಕೇಸ್ ನೀವು ನಿಮ್ಗೆ ಅವಾಗ ವೋಟರ್ ಐಡಿ ಇಲ್ಲ ಅಂತ ಅಂದ್ರೆ ನಿಮ್ಮ ತಂದೆದ ಅಥವಾ ನಿಮ್ಮ ತಾಯಿದ ಅಥವಾ ನಿಮ್ಮ ಅಜ್ಜಿ ತಾತ ಯಾರ್ದೊಬ್ರು ಸಿಗ್ಲೇಬೇಕು. ಬಟ್ 99% ನಿಮ್ಗೆ 100% ಸಿಕ್ಕೇ ಸಿಗುತ್ತೆ. ನಿಮ್ಮ ಫಾದರ್ದಾಗ್ಲಿ ನಿಮ್ಮ ಮದರ್ದಾಗ್ಲಿ, ಅವ್ರಿಲ್ಲ ಅಂತಂದ್ರೆ ಅಜ್ಜಿ ತಾತದಾಗ್ಲಿ ಸಿಕ್ಕೇ ಸಿಗುತ್ತೆ. ನೀವು ಕರೆಕ್ಟಾಗಿ ಹುಡುಕ್ಬೇಕು. ಸೊ ಈ ತರ ಫಸ್ಟ್ ಇಲ್ಲಿಗೆ ಬನ್ನಿ, ಇಲ್ಲಿ ಫಿಲ್ ಮಾಡಿ, ಇಲ್ಲಿ ಟ್ರೈ ಮಾಡಿ 1-2 ಸಲ ಫಾದರ್ ಅಥವಾ ಹಸ್ಬೆಂಡು ಇದೆಲ್ಲ ಟ್ರೈ ಮಾಡಿ. ನೇಮ್ ಎಲ್ಲ ಫಾದರ್ ರಿಲೇಷನ್ ನೇಮ್ ಆಗಲಿ ಅಥವಾ ನಿಮ್ಮ ನೇಮ್ ಹಾಕಿ ಎಲ್ಲ ಟ್ರೈ ಮಾಡಿ. ಸಿಗ್ಲಿಲ್ವಾ, ಸೀದಾ ಇಲ್ಲಿ ಹೋಗಿ, ಎಲ್ಲಿ ಚೀಫ್ ಎಲೆಕ್ಟ್ರಲ್ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಡಿಸ್ಟ್ರಿಕ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಈ ಲಿಂಕ್ ಓಪನ್ ಆಗುತ್ತೆ. ನೀವು ಡಿಸ್ಟ್ರಿಕ್ಟ್ ಯಾವುದು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವುದು, ಅದಾದ್ಮೇಲೆ ಪಾರ್ಟ್ ನಂಬರ್. ಸೊ ಪಾರ್ಟ್ ನಂಬರ್ ಎಲ್ಲಿ ನೋಡ್ಕೊಂಡಿರ್ತೀರಾ, ನೀವು ಇಲ್ಲಿ ನೋಡ್ಕೊಂಡಿರ್ತೀರಾ, ಅಲ್ಲಿ ಹೋಗಿ ಅದಾದ್ಮೇಲೆ ಆ ಒಂದು ಡೌನ್ಲೋಡ್ ಆಗಿರೋದ್ರಲ್ಲಿ ಸ್ವಲ್ಪ ಹುಡುಕಿ ಸಿಕ್ಬಿಡುತ್ತೆ. ಸೊ ಇಲ್ಲಿ ಆ ಡಿಸ್ಟ್ರಿಕ್ಟ್ ನಿಮ್ಗೆ ಗೊತ್ತಾಯ್ತು, ಯಾವುದು ಡಿಸ್ಟ್ರಿಕ್ಟ್ ನಮ್ದು ತುಮಕೂರು ಫಿಲ್ ಮಾಡ್ತೀರಾ. ಸ್ಟೇಟ್ ಯಾವುದು, ಕರ್ನಾಟಕ ಫಿಲ್ ಮಾಡ್ತೀರಾ. ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವುದು ನಮಗೆ, ಇದು ಸಿರಾ. ಓಕೆ, ಸಿರಾ ಫಿಲ್ ಮಾಡ್ತೀರಾ. ಸೊ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಎಷ್ಟಿತ್ತು ಅವಾಗ, 52 ಇತ್ತು, 52 ಫಿಲ್ ಮಾಡ್ತೀರಾ. ಪಾರ್ಟ್ ನಂಬರ್ ಅಂತ ಅಂದ್ರೆ ಆ 25 ಕೊಟ್ಟಿ ಇತ್ತಲ್ಲ, 25 ಕೊಟ್ಟಿ ಒಳಗಡೆ ಮತ್ತೆ ಸೀರಿಯಲ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವಾಗೆ ರಾಜಮ್ಮ ನೋಡಿದೆ, ರಾಜಮ್ಮ ಸೀರಿಯಲ್ ನಂಬರ್ ಫಾರ್ ಎಕ್ಸಾಂಪಲ್ 364 ಫಿಲ್ ಮಾಡ್ತೀರಾ. ಇದು ನಿಮ್ದಾಗಿದ್ರೆ. ಇನ್ ಕೇಸ್ ನಿಮ್ದಿಲ್ಲ, ನಿಮ್ಮ ಫಾದರ್ ಅಥವಾ ನಿಮ್ಮ ಮದರ್, ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾತದಿದ್ರೆ ಸೇಮ್ ಡೀಟೇಲ್ಸ್ ಇಲ್ಲಿ ಏನ್ ಫಿಲ್ ಮಾಡಿರ್ತೀರೋ, ಅಂದ್ರೆ ಆ ಒಂದು ಲಿಸ್ಟ್ ಅಲ್ಲಿ ಏನ್ ಡೀಟೇಲ್ಸ್ ಇರುತ್ತೋ ತಗೊಂಬಂದು ಅಲ್ಲಿ ಹಾಕ್ತೀರಾ. ಸೊ ಇಲ್ಲಿ ಫಿಲ್ ಮಾಡ್ಬೇಕಾದ್ರೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ನೇಮ್ ಬಂದು ನಾವು ಫಾರ್ ಎಕ್ಸಾಂಪಲ್ ರಾಜಮ್ಮ ತಗೊಂಡ್ವಲ್ಲ, ರಾಜಮ್ಮದ್ ಹಾಕ್ಬೇಕು ಇಲ್ಲಿ. ಓಕೆ, ನಿಮ್ದಲ್ಲ, ಕನ್ಫ್ಯೂಸ್ ಆಗಬೇಡಿ. ಈ ನೇಮ್ ಇಲ್ಲಿ ಎಲೆಕ್ಟ್ರಾಲ್ ನೇಮ್ ಅಂತಂದ್ರೆ ಇಲ್ಲಿ ನಿಮ್ ಡೀಟೇಲ್ಸ್ ಇಲ್ಲಿ ಇದ್ರೆ ನೀವು ರೈಟ್ ಸೈಡ್ ಅಲ್ಲಿ ಫಿಲ್ ಮಾಡ್ರಪ್ಪ. ನಿಮ್ದಿಲ್ಲ ಅಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೇಮ್ ಫಸ್ಟ್ ರಾಜಮ್ಮ ಬರಬೇಕು. ಜಸ್ಟ್ ನಾವು ಎಕ್ಸಾಂಪಲ್ ರಾಜಮ್ಮ ತಗೊಂಡಿದ್ರೆ ರಾಜಮ್ಮ ಅಂತ ಹೇಳ್ತಾ ಇದೀನಿ. ಎಪಿಕ್ ನಂಬರ್, ರಾಜಮ್ಮದ ಎಪಿಕ್ ನಂಬರ್ ಇದ್ರೆ ಹಾಕಿ, ಇಲ್ವಾ ಬಿಡಿ. ರಿಲೇಟಿವ್ಸ್ ನೇಮ್, ಇವ್ರ ಹಸ್ಬೆಂಡು ಅಥವಾ ಇವರ ಒಂದು ಫಾದರ್ ಇರ್ತಾರಲ್ಲ ಅವ್ರ ನೇಮ್. ಓಕೆ, ಸೊ ರಂಗಣ್ಣ ಅಂತ ಅನ್ಕೋಣ, ಯಾರು, ಇವ್ರ ಹಸ್ಬೆಂಡ್ ನೇಮ್. ಸೊ ರಿಲೇಷನ್ ಏನು, ಹಸ್ಬೆಂಡು ಹಾಕ್ಬೇಕು. ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಮತ್ತೆ ತುಮಕೂರು ಇರುತ್ತೆ, ಕರ್ನಾಟಕ ಸ್ಟೇಟ್ ಇರುತ್ತೆ, ಇಲ್ಲಿ ಸಿರಾ ಇರುತ್ತೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ 52, ಅದಾದ್ಮೇಲೆ ಪಾರ್ಟ್ ನಂಬರ್ 25 ಕೊಟ್ಟು ಸೀರಿಯಲ್ ನಂಬರ್ 364, ಜಸ್ಟ್ ಎಕ್ಸಾಂಪಲ್ಗೆ. ಸೊ ಈ ತರ ನಿಮ್ಮೊಂದು ಡೀಟೇಲ್ಸ್ ಈ ತರ ಆರಾಮಾಗಿ ಸಿಗುತ್ತೆ. ಈ ನಂಬರ್ಗಳು ತುಂಬಾ ಇಂಪಾರ್ಟೆಂಟ್. ಈ 3 ನಂಬರ್ ಏನಿದಾವೋ ಈ ತುಂಬಾ ಇಂಪಾರ್ಟೆಂಟ್. ಮಿಕ್ಕಿದೆಲ್ಲ ಒಂದು ಅಂದಾಜಿಗೆ ಸಿಕ್ಬಿಡುತ್ತೆ, ಎಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಈ 3 ಕನ್ಫ್ಯೂಸ್ ಆಗುತ್ತೆ. ಅದರಲ್ಲಿ ಈ ಪಾರ್ಟ್ ನಂಬರ್ ತುಂಬಾ ಇಂಪಾರ್ಟೆಂಟ್. ಪಾರ್ಟ್ ನಂಬರೇ ಸಿಗಲ್ಲ. ಸೊ ಪಾರ್ಟ್ ನಂಬರ್ ಸಿಗ್ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಒಂದು ಸೀದಾ ಇಲ್ಲಿಗೆ ಬನ್ನಿ. ಓಕೆ, ಇಲ್ಲಿ ಸಿಕ್ಕಿಲ್ವಾ, ಸೀದಾ ಇಲ್ಲಿಗೆ ಹೋಗಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಡೌನ್ಲೋಡ್ ಮೇಲೆ ಕೊಡಿ. ಆ ಒಂದು ಪರ್ಟಿಕ್ಯುಲರ್ ಹಳ್ಳಿಲಿ ಸರ್ಚ್ ಮಾಡಿ ಸ್ವಲ್ಪ ಹುಡುಕಿ ನೀವು ಒಂದು ಯಾವ ಸೀರಿಯಲ್ ನಂಬರ್ ಸಿಕ್ಬಿಡುತ್ತೆ ಆ ಸೀರಿಯಲ್ ನಂಬರ್ ತಗೊಂಬಂದು ಇಲ್ಲಿ ಹಾಕಿ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಸೊ ಇಲ್ಲೇನು ಫಿಲ್ ಮಾಡ್ತೀರಾ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್. ಓಕೆ, ಸೊ ಡೇಟು ಫಾರ್ ಎಕ್ಸಾಂಪಲ್ 05 6th month 1999 ಅಂತ ಅಂದ್ರೆ ಇಲ್ಲಿ ಫಿಲ್ ಮಾಡ್ತೀವಿ. ಅದಾದ್ಮೇಲೆ ಆಧಾರ್ ನಂಬರ್, ನಮ್ದು 12 ಸಂಖ್ಯೆ ಆಧಾರ್ ನಂಬರ್ ಇರುತ್ತಲ್ಲ, ಆ ಒಂದು ಆಧಾರ್ ನಂಬರ್ ಇಲ್ಲಿ ಫಿಲ್ ಮಾಡ್ತೀವಿ. ಅದಾದ್ಮೇಲೆ ಮೊಬೈಲ್ ನಂಬರ್. ಓಕೆ, ಏನೋ ನಮ್ದು ಆಧಾರ್ ಮೊಬೈಲ್ ನಂಬರ್ ಏನಿರುತ್ತೋ ಅದನ್ನ ಇಲ್ಲಿ ಫಿಲ್ ಮಾಡ್ತೀವಿ. ಅದಾದ್ಮೇಲೆ ಫಾದರ್ ನೇಮು ಮತ್ತೆ ಮದರ್ ನೇಮು ಕಂಪಲ್ಸರಿಯಾಗಿ ಹಾಕಿ. ಯಾಕಂತ ಅಂದ್ರೆ ನಮ್ಮ BLO ಅವರು ಅಪ್ಲೋಡ್ ಮಾಡ್ಬೇಕಾದ್ರೆ ನಾನು ನೋಡಿದೆ, ಮದರ್ ನೇಮ್ ಮ್ಯಾಂಡೇಟ್ರಿ ಇದೆ. ಮದರ್ ನೇಮ್ ಹಾಕಿಲ್ಲ ಅಂತಂದ್ರೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಅದು. ಇನ್ ಕೇಸ್ ನಿಮ್ಗೆ ಮದುವೆ ಆಗಿದ್ರೆ ನಿಮ್ಮ ಒಂದು ಹಸ್ಬೆಂಡ್ ಅಥವಾ ನಿಮ್ಮ ಒಂದು ವೈಫ್ದು ಕೂಡ ಡೀಟೇಲ್ಸ್ ಹಾಕ್ಬೋದು. ಬಟ್ ಮದರ್ ನೇಮು ಮ್ಯಾಂಡೇಟ್ರಿ, ಕಂಪಲ್ಸರಿ ಹಾಕ್ಲೇಬೇಕು. ಇಲ್ಲಿ ನಿಮ್ಗೆ ಮ್ಯಾಂಡೇಟರಿ ಅಂತ ತೋರಿಸ್ತಿಲ್ಲ, ಬಟ್ ಆ್ಯಪಲ್ಲಿ ಅವರು ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಅಲ್ಲಿ ಕೇಳ್ತಿದೆ. ಓಕೆ, ಸೊ ಇಲ್ಲಿ ಮದರ್ ನೇಮ್ ಕಂಪಲ್ಸರಿಯಾಗಿ ಹಾಕಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಸೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಸೈನ್ ಮಾಡ್ಬಿಟ್ಟು ಸೀದಾ BLO ಅವ್ರಿಗೆ ಕೊಟ್ಬಿಡಿ. ಇಲ್ಲಿ ಸೈನ್ ಮಾಡ್ತೀರಾ, BLO ಅವ್ರಿಗೆ ಕೊಡ್ತೀರಾ, ಅವ್ರು ಒಂದು ಕಡೆಯಿಂದ ನಿಮಗೆ ಸೈನ್ ಮಾಡಿ ರಿಟರ್ನ್ ಒಂದು ಕೊಡ್ತಾರೆ. ಸೊ ಅದೇ ನಿಮಗೆ ಅಕ್ನಾಲೇಜ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಇವ್ರ ಪ್ರೊಸೀಜರ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ. ನಿಮ್ಮ ಇನ್ ಕೇಸ್ ಈ ಡೀಟೇಲ್ಸೇ ಸಿಕ್ಕಿಲ್ಲ ಅಂತಂದ್ರೆ ನಿಮ್ದೊಂದು ಆಧಾರ್ ನಂಬರು, ಮೊಬೈಲ್ ನಂಬರು, ಫಾದರ್ ನೇಮು, ಮದರ್ ನೇಮಲ್ಲಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಕೆಳಗಡೆ ಕೊಟ್ಟಿರುವಂತ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್, ಬರ್ತ್ ಸರ್ಟಿಫಿಕೇಟ್ ಆಗಿರಲಿ, ಎನಿ ಐಡೆಂಟಿ ಕಾರ್ಡ್ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಲೋಕಲ್ ಅಥಾರಿಟೀಸ್ ಕೊಟ್ಟಿರುವಂತ ಯಾವ್ದಾದ್ರು ಐಡೆಂಟಿ ಕಾರ್ಡ್ ಆಗಲಿ ಅಥವಾ ಪಾಸ್ಪೋರ್ಟ್ ಆಗಲಿ, 10th ಸರ್ಟಿಫಿಕೇಟ್ ಆಗಲಿ, ಇವೆಲ್ಲ ಕೊಡಬೇಕಾಗುತ್ತೆ. ಇನ್ ಕೇಸ್ ನಿಮ್ದು 2012 ಸಿಕ್ಕಿಲ್ಲ ಅಂತಂದ್ರೆ. ಇದ್ರ ಜೊತೆಗೆ ಇಲ್ಲಿ ನೋಡಿ ಅವ್ರು ಕ್ಲೀನಾಗಿ ಕೊಟ್ಟಿದ್ದಾರೆ. ಇದು ನಿಮಗೆ ಪೇಜ್ ನಂಬರ್ 45 ಅಲ್ಲಿ ಇದೆ, ನೀವು ಚೆಕ್ ಮಾಡ್ಕೊಬೋದು ಎಲ್ಲ ಚೀಫ್ ಎಲೆಕ್ಟ್ರಲ್ ವೆಬ್ಸೈಟ್ ಅಲ್ಲಿ. ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ. ಈ ಡಿಕ್ಲರೇಷನ್ ಫಾರ್ಮ್
ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಕ್ಲೀನಾಗಿ, ಟು ಬಿ ಸಬ್ಮಿಟೆಡ್ ಅಲಾಂಗ್ ವಿತ್ ಫಾರ್ಮ್ 6 ಅಂಡ್ ಫಾರ್ಮ್ 8 ಅಂತ. ಅಂದ್ರೆ ಏನು, ಫಾರ್ಮ್ 6 ಮತ್ತೆ ಫಾರ್ಮ್ 8 ಜೊತೆಗೆ ಈ ಒಂದು ಡಿಕ್ಲರೇಷನ್ ಫಾರ್ಮ್ ಕೊಡಿ ಅಂತ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಂತ ಅಂದ್ರೆ ಏನು, ಫಾರ್ಮ್ 6 ಫಾರ್ಮ್ 8 ಯಾವ್ದಕ್ಕೆ ಫಿಲ್ ಮಾಡ್ತೀವಿ, ಫಾರ್ಮ್ 6 ನ್ಯೂ, ಓಕೆ, ಹೊಸದಾಗಿ ಎಲೆಕ್ಟ್ರಲ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಆಡ್ ಮಾಡ್ಕೊಬೇಕು ಅಂದ್ರೆ ಫಾರ್ಮ್ 6 ಕೊಡ್ತೀವಿ. ಫಾರ್ಮ್ 8 ಯಾರಿಗೆ ಕೊಡ್ತೀವಿ, ಏನಾದ್ರು ಚೇಂಜಸ್ ಇದ್ರೆ ಈ ಫಾರ್ಮ್ 8 ಕೊಡ್ತೀವಿ. ಸೊ ಇಲ್ಲಿ ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಅವ್ರು ಆಲ್ರೆಡಿ ಹೇಳ್ತಾ ಇದ್ದಾರೆ, ನೀವು ಫಾರ್ಮ್ 6 ಫಾರ್ಮ್ 8 ತಗೊಂಡೋಗಿ ಅದ್ರ ಜೊತೆಗೆ ಡಿಕ್ಲರೇಷನ್ ಫಾರ್ಮ್ ಕೊಡಿ. ಸೊ ನಿಮ್ಗೆ ಡೌಟ್ ಇರುತ್ತೆ, ಯಾಕಂದ್ರೆ ಕೆಲವೊಬ್ರು ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ ಅಥವಾ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದಿರ್ತೀರಾ. ಸೊ ಅವ್ರು ಫಾರ್ಮ್ 8 ಫಿಲ್ ಮಾಡ್ಬೇಕಾಗುತ್ತೆ. ಸೊ ಫಾರ್ಮ್ 8 ಫಿಲ್ ಮಾಡಿದವ್ರಿಗೆ ಡೌಟ್ ಇರುತ್ತೆ, ನಾನು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ತಿಲ್ವಲ್ಲ, ನನ್ನ ನೇಮ್ ಲಿಸ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತಲ್ಲ ಅಂತ ಒಂದು ಭಯ ಇರುತ್ತೆ. ಕರೆಕ್ಟ್ ಅಲ್ವಾ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಅದಕ್ಕಂತಾನೆ. ಸೊ ನಿಮ್ಮ ಒಂದು ಅಪ್ಲಿಕೆಂಟ್ ನೇಮು, ಮೊಬೈಲ್ ನಂಬರ್, ಅಡ್ರೆಸ್ ಹಾಕ್ಬಿಟ್ಟು ನೀವು ಒಂದು ಎನ್ಯುಮರೇಷನ್ ಫಾರ್ಮು ನಿಮ್ಮ ಒಂದು ಲಿಸ್ಟ್ ಅಲ್ಲಿ ಮುಂಚೆ ಇಲ್ಲಿ ಏನಿತ್ತೋ ಇದೇ ತರ ಸೇಮ್ ಡಿಟ್ಟೋ, ಬಟ್ ಇಲ್ಲಿ ಏನಂದ್ರೆ ಪ್ರೀ ಫೀಲ್ಡ್ ಇರುತ್ತೆ, ಇಲ್ಲಿ ಪ್ರೀ ಫೀಲ್ಡ್ ಇರಲ್ಲ. ಇದನ್ನು ಫಿಲ್ ಮಾಡ್ಬಿಟ್ಟು ಸೇಮ್ 2002 ಡೀಟೇಲ್ಸ್ ಹಾಕ್ಬಿಟ್ಟು ಕೆಳಗಡೆ ಮತ್ತೆ ಫಾದರ್ ನೇಮ್, ಮದರ್ ನೇಮ್, ಆಧಾರ್ ನೇಮ್, ಮದರ್ ನೇಮ್ ಇದೆಲ್ಲ ಹಾಕ್ಬಿಟ್ಟು ಫಾರ್ಮ್ 8 ಜೊತೆ ಕೊಡಿ, ಸೈನ್ ಮಾಡ್ಬಿಟ್ಟು ಫಾರ್ಮ್ 8 ಅಲ್ಲಿ ನಿಮ್ಗೆ ಆಧಾರ್ ನಂಬರ್ ಅವೆಲ್ಲ ಕೇಳುತ್ತೆ. ಸೊ ಫಾರ್ಮ್ 8 ಇಲ್ಲೇ ಡೀಟೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ ಅವರು. ಇವಾಗ ತಾನೇ ನೋಡಿದ್ರೆ ಡಿಕ್ಲರೇಷನ್ ಫಾರ್ಮ್ ಜೊತೆಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ ಫಾರ್ಮ್ 6 ಫಾರ್ಮ್ 8 ಜೊತೆಗೆ ಈ ಡಿಕ್ಲರೇಷನ್ ಫಾರ್ಮ್ ಕೊಡಿ ಅಂತ. ಬಟ್ ಯಾರು ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ನಾನು ಇದುವರೆಗೂ ಎಲ್ಲೂ ಕೊಟ್ಟಿರೋದು ನಾನು ಕೇಳಿಲ್ಲ. ಇನ್ ಕೇಸ್ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ಯಾರಾದ್ರೂ ಈ ಡಿಕ್ಲರೇಷನ್ ಫಾರ್ಮ್ 6 ಫಾರ್ಮ್ 8 ಜೊತೆ ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ಇವಾಗ ಆಫ್ಲೈನ್ ಪ್ರೊಸೀಜರ್ ನೋಡ್ಕೊಂಡ್ವಿ, ಆಫ್ಲೈನ್ ಅಲ್ಲಿ ಹೆಂಗ್ ಫಾರ್ಮ್ ಹೆಂಗ್ ಫಿಲ್ ಮಾಡೋದು ನೋಡ್ಕೊಂಡ್ವಿ. ಸೊ ಇವಾಗ ಆನ್ಲೈನ್ ಫಾರ್ಮ್ ಫಿಲ್ ಮಾಡಕ್ ಮುಂಚೆ ಒಂದೆರಡು ಡೀಟೇಲ್ಸ್ ಹೇಳ್ಬೇಕು. ಇನ್ ಕೇಸ್ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದ್ರೆ ನೀವು ಆನ್ಲೈನ್ ಫಾರ್ಮ್ ಫಿಲ್ ಮಾಡಕ್ ಆಗಲ್ಲ. ಅದ್ರ ಜೊತೆಗೆ ನಿಮ್ಮ ಒಂದು ಆಧಾರ್ ಅಲ್ಲಿ ಮತ್ತೆ ವೋಟರ್ ಐ ಡಿಲಿ ನೇಮ್ ಏನಾದ್ರು ಮಿಸ್ ಮ್ಯಾಚ್ ಇದ್ರೆ ಕೂಡ ನೀವು ಒಂದು ನಿಮ್ಮ ಫಾರ್ಮ್ ನ ಆನ್ಲೈನ್ ಅಲ್ಲಿ ಫಿಲ್ ಮಾಡಕ್ ಆಗಲ್ಲ. ಇದನ್ನ ಬಿಟ್ಟು ಎಲ್ಲ ಕರೆಕ್ಟ್ ಆಗಿದ್ರೆ ಹೆಂಗ್ ಫಾರ್ಮ್ ಫಿಲ್ ಮಾಡೋದು ನೋಡೋಣ. ಫಸ್ಟ್ ECI NET ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಅದಾದಮೇಲೆ ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಸೊ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮ್ಗೊಂದು OTP ಬರುತ್ತೆ. ಸೊ ಆ OTP ಜೊತೆಗೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಟಿಕ್ ಮಾರ್ಕ್ ಕೊಟ್ಬಿಟ್ಟು ಲಾಗಿನ್ ಕೊಡಿ. ಅದಾದಮೇಲೆ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ನೋಡಿ, ಫಿಲ್ ಎನ್ಯುಮರೇಷನ್ ಫಾರ್ಮು, ಅದಾದ್ಮೇಲೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ವೋಟರ್ ID ನಂಬರ್ನ ಎಂಟರ್ ಮಾಡಿ. ಸೊ ವೋಟರ್ ID ನಂಬರ್ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಕೊಡಿ. ಇಲ್ಲಿ ನಿಮ್ಮದು ಪ್ರೀಫಿಲ್ಡ್ ಡೀಟೇಲ್ಸ್ ತೋರಿಸುತ್ತೆ. ಅದಾದಮೇಲೆ ನಿಮ್ಮ BLO ಯಾರೋ ಅವ್ರ ನಂಬರ್ ಕೂಡ ತೋರಿಸುತ್ತೆ. ನಿಮ್ಮ ಪ್ರೆಸೆಂಟ್ ವೋಟರ್ ID ಎಲ್ಲಿದೆ ಅಲ್ಲಿ ತೋರಿಸುತ್ತೆ. ಇನ್ ಕೇಸ್ ನಿಮ್ದು ಹಳ್ಳಿಲಿದೆ ಹಳ್ಳಿ ಡೀಟೇಲ್ಸ್ ತೋರಿಸುತ್ತೆ, ಬೆಂಗಳೂರಲ್ಲಿದೆ ಬೆಂಗಳೂರು ಡೀಟೇಲ್ಸ್ ತೋರಿಸುತ್ತೆ. ಸೊ ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ OTP ಬರುತ್ತೆ. ಸೊ OTP ಜೊತೆಗೆ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ನೀವು ಇನ್ ಕೇಸ್ 1987ಕ್ಕೂ ಮುಂಚೆ ವೋಟ್ ಹಾಕಿದ್ದೆ 1987 ಡೀಟೇಲ್ಸ್ ತೋರಿಸುತ್ತೆ, ಇಲ್ಲಾಂದರೆ 2002 ಡೀಟೇಲ್ಸ್ ತೋರಿಸುತ್ತೆ. 2002ಅಲ್ಲಿ ನೀವು ವೋಟ್ ಹಾಕಿದರೆ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ತಾತ ಅವ್ರದ್ದು ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವರೊಂದು ವೋಟರ್ ಐ ಅವ್ರದ್ದು 2002ಅಲ್ಲಿ ಇರಲಿಲ್ಲ. ಸೊ ನಾನು ಆಲ್ರೆಡಿ ಮುಂಚೆ ಹೇಳ್ದಂಗೆ ನಾವು ಡೀಟೇಲ್ಸ್ ಎಲ್ಲ ಸರ್ಚ್ ಮಾಡಿ ಇಟ್ಕೊಂಡಿದ್ವಿ, ಪಾರ್ಟ್ ನಂಬರ್ ಆಗಲಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್ ಆಗಲಿ, ಸೀರಿಯಲ್ ನಂಬರ್ ಆಗಲಿ, ಇವೆಲ್ಲ. ಸೊ ಅಲ್ಲಿ ಕೇಳ್ತಿರೋ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ತೀವಿ, ಪಾರ್ಟ್ ನಂಬರ್ ಆಗಲಿ, ಅದಾದಮೇಲೆ ಫಾದರು ರಿಲೇಷನ್ಶಿಪ್ ಆಗಲಿ, ಇವೆಲ್ಲ. ಸೊ ಸರ್ಚ್ ಕೊಟ್ಟಿದ ತಕ್ಷಣ ಮುಂಚೆ ನಮ್ಮ ಒಂದು PDF ಅಲ್ಲಿ ಲಿಸ್ಟ್ ಇತ್ತಲ್ಲ, ನಾನು ಮುಂಚೆ ತೋರಿಸಿದ್ನಲ್ಲ, ಆ PDF ಲಿಸ್ಟ್ ಮುಖಾಂತರ ನಮಗೆ ಡೀಟೇಲ್ಸ್ ಬರುತ್ತೆ. ಕರೆಕ್ಟಾಗಿದೆ, ನಾವು ವೆರಿಫೈ ಮಾಡಿಕೊಂಡೆ. ಸೊ ಅದಾದಮೇಲೆ ನಾವು ಆ ಒಂದು ಎಂಟ್ರೀಸ್ನ ಫಸ್ಟ್ ವೆರಿಫೈ ಆದಮೇಲೆ ನಾವು ಜಸ್ಟ್ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ವೆರಿಫೈ ಮಾಡ್ಕೊಬೇಕಾಗುತ್ತೆ ಡೀಟೇಲ್ಸು, ನಾವು ಕೊಟ್ಟಿರೋ ಡೀಟೇಲ್ಸು, ಅದೇ ಸೀರಿಯಲ್ ನಂಬರ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್, ಅವೆಲ್ಲ ಫಾದರ್ ನೇಮ್, ರಿಲೇಷನು ಎಲ್ಲ ವೆರಿಫೈ ಮಾಡ್ಕೊಂಡ್ಮೇಲೆ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸು, ನಮ್ಮ ಡೇಟ್ ಆಫ್ ಬರ್ತು, ಅದಾದಮೇಲೆ ಆಧಾರ್ ಕಾರ್ಡ್ ನಂಬರು, ಸೇಮ್ ಎನ್ಯುಮರೇಷನ್ ಫಾರ್ಮ್ ಆಫ್ಲೈನ್ ಫಾರ್ಮ್ ಏನಿತ್ತು ಅದೇನೇ, ಕೆಳಗಡೆ ಡೀಟೇಲ್ಸ್ ಬರೀತಿದ್ವಲ್ಲ ಪರ್ಸ್ನಲ್ ಡೀಟೇಲ್ಸು, ಅದನ್ನೇ ಇಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಡೇಟ್ ಆಫ್ ಬರ್ತ್ ಆಯಿತು, ಅದಾದಮೇಲೆ ಆಧಾರ್ ಕಾರ್ಡ್ ನಂಬರು. ಸೊ ಅದಾದಮೇಲೆ ಫಾದರ್ದು ಓಲ್ಡ್ ಎಪಿಕ್ ನಂಬರ್ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು, ಅದು ಆಪ್ಷನಲ್ಲು. ಇಲ್ಲಿ ನೋಡಿ ಮದರ್ ನೇಮು ಮ್ಯಾಂಡೇಟ್ರಿ ಇದೆ, ಸ್ಟಾರ್ ಮಾರ್ಕ್ ಇದೆ. ಸೊ ಮದರ್ ನೇಮ್ ಹಾಕಲೇಬೇಕು. ಸೊ ಅದಾದಮೇಲೆ ಅದ್ರ ಕೆಳಗಡೆ ನಮಗೆ ಮದರ್ ಎಪಿಕ್ ನಂಬರ್ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ.
ಅದಾದಮೇಲೆ ಕೆಳಗಡೆ ನಾವು ಯಾವ ಪ್ಲೇಸಿಂದ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಆ ಪ್ಲೇಸ್ ನೇಮ್ ಹಾಕ್ಬಿಟ್ಟು ಇನ್ ಕೇಸ್ ನಮ್ಮ ಫೋಟೋ ಏನಾದ್ರು ಚೇಂಜ್ ಮಾಡ್ಕೊಬೇಕು ಅಂತಂದರೆ ಇಲ್ಲಿ ನಮ್ಮ ಫೋಟೋನ ಅಪ್ಲೋಡ್ ಮಾಡ್ಬೋದು. ಆಪ್ಷನ್ ಕೂಡ ಇದೆ ನಮಗೆ ವೋಟರ್ ಐ ಡಿ ಫೋಟೋ ಚೇಂಜ್ ಮಾಡೋಕ್ಕೆ. ಸೊ ಅದಾದಮೇಲೆ ನಾವು ಸಬ್ಮಿಟ್ ಕೊಡಬೇಕಾಗುತ್ತೆ. ಡೀಟೇಲ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಅದಾದಮೇಲೆ ನಮಗೆ ಒಂದು ಪ್ರಿವ್ಯೂ ಥರ ಬರುತ್ತೆ. ಒಂದ್ಸಲ ಎಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ನಮಗೆ ಇವಾಗ ಡಿಜಿಟಲ್ ಸೈನ್ ಅಂದರೆ ನಾವು ಆಧಾರ್ ಕಾರ್ಡ್ OTP ಮುಖಾಂತರ ಸೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ ನಾವು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕು. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿದ್ಮೇಲೆ OTP ಬರುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡಬೇಕು. ಅದಾದಮೇಲೆ ಕೆಳಗಡೆ ಡಿಕ್ಲರೇಷನ್ ಟಿಕ್ ಮಾಡಿ ನಾವು ಫೈನಲ್ ಆಗಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಫೈನಲ್ ಸಬ್ಮಿಟ್ ಆದಮೇಲೆ ಈ ಥರ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಅದೊಂದು ಸೇವ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ BLO ಕಾಂಟ್ಯಾಕ್ಟ್ ಮಾಡಿ. ಇವಾಗ ಆಫ್ಲೈನ್ ಫಾರ್ಮ್ ಫಿಲ್ ಮಾಡೋದು ಹೆಂಗಂತ ನೋಡ್ಕೊಂಡ್ವಿ, ಆನ್ಲೈನ್ ಫಾರ್ಮ್ ಫಿಲ್ ಮಾಡೋದು ಹೆಂಗಂತ ನೋಡ್ಕೊಂಡ್ವಿ. ಸೊ ಆಫ್ಲೈನ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಕೆಲಸ ಮುಗೀತಾ ಅಥವಾ ಆನ್ಲೈನ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಕೆಲಸ ಮುಗೀತಾ? ಇಲ್ಲ. ಸೊ ಆಫ್ಲೈನ್ ಫಿಲ್ ಮಾಡಿದ್ಮೇಲೆ ನೀವು BLO ಕೊಡ್ತೀರಾ, ಕರೆಕ್ಟ್ ಅಲ್ವಾ? ಸೊ BLO ಅವ್ರು ತಗೊಂಡೋಗ್ಬಿಟ್ಟು ಅವರೊಂದು BLO ಆ್ಯಪ್ ಅಂತ ಒಂದು ಇರುತ್ತೆ. ಆ ಆ್ಯಪ್ ಅಲ್ಲಿ ಅವ್ರ ಮ್ಯಾಪಿಂಗು ಮತ್ತೆ ನಿಮ್ಮ ಒಂದು ಎನ್ಯುಮರೇಷನ್ ಫಾರ್ಮ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇಮ್ ಅದೇ ತರನೇ ಆಫ್ಲೈನ್ ಅಲ್ಲಿ ಕೂಡ ಸೇಮ್ ಅದೇ ತರ ಆನ್ಲೈನ್ ಅಲ್ಲಿ ಕೂಡ ನೀವು ಫಾರ್ಮ್ ಫಿಲ್ ಮಾಡಿರ್ತೀರಲ್ಲ, ಅದನ್ನ ನಿಮ್ಮ ಒಂದು BLOಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ ಆನ್ಲೈನ್ ಅಲ್ಲಿ, ಅದನ್ನ ಅವ್ರಿಗೆ ಹೇಳ್ಬೇಕಾಗುತ್ತೆ. ಓಕೆ, ಈಗ ನೀವು ಕೇಳ್ಬೋದು BLO ಡೀಟೇಲ್ಸ್ ಎಲ್ಲಿ ಸಿಗುತ್ತೆ? BLO ನಮ್ಮ ಮನೆ ಹತ್ರನೇ ಬಂದಿಲ್ಲ, ನಾನು ಆನ್ಲೈನ್ ಅಲ್ಲಿ ಮಾಡ್ಬಿಟ್ಟಿದೀನಿ, BLO ನಮ್ಮ ಮನೆ ಹತ್ರ ಬಂದಿಲ್ಲ ಅಂತ. ಏನಿಲ್ಲ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ವೆಬ್ಸೈಟ್ ಇತ್ತಲ್ಲ, ಅಲ್ಲಿ ಹೋಗಿ ಅಲ್ಲಿ ಮೇಲ್ಗಡೆ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಿದೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 4ನೇ ಲಿಂಕ್, ಸೊ 4ನೇ ಲಿಂಕ್ ಅಲ್ಲಿ ಇನ್ಫಾರ್ಮೇಶನ್ ಆಫ್ ವಾಟರ್ ಫೆಸಿಲಿಟೀಸ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ಡಿಸ್ಟ್ರಿಕ್ಟ್ ಮತ್ತೆ ನಿಮ್ಮ ಒಂದು ಸ್ಟೇಟ್ ಮತ್ತೆ ಅಲ್ಲಿ ಪಾರ್ಟ್ ನಂಬರ್ ಕೇಳುತ್ತೆ. ಸೊ ಈಗ ನಿಮ್ಗೆ ಇಲ್ಲಿ ಪಾರ್ಟ್ ನಂಬರ್ ಗೊತ್ತಾಗಲ್ಲ, ಯಾರಿಗೆ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟೋಗಿರ್ತಾರ ಗೊತ್ತಾ, ಬೇರೆ ಒಂದ್ ಡಿಸ್ಟ್ರಿಕ್ಟ್ ಇಂದ ಇನ್ನೊಂದು ಡಿಸ್ಟ್ರಿಕ್ಟ್ ಹೋಗಿರ್ತಾರ ಗೊತ್ತಾ, ಅವ್ರಿಗೆ ಕೆಲವೊಬ್ಬರಿಗೆ ಆ ಒಂದು ಪಾರ್ಟ್ ನಂಬರ್ ಗೊತ್ತಾಗಲ್ಲ. ಸೊ ಅಕ್ಕಪಕ್ಕ ಮನೆ ಹತ್ರ ಹೋಗಿ ಸಿಂಪಲ್ ಆಗಿ ಅವ್ರ ವೋಟರ್ ಐಡಿ ನಂಬರ್ ಇರುತ್ತಲ್ವಾ, ಅದನ್ನ ಆನ್ಲೈನ್ ECI ನೆಟ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿರಿ, ತುಂಬಾ ಯೂಸ್ ಆಗುತ್ತೆ. ಅದ್ರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಓಕೆ, ಇವಾಗ ನಿಮ್ಗೆ ಕಾಣಿಸ್ತಿರೋ ಸ್ಕ್ರೀನ್ ಮೇಲೆ ಆ ತರ ಸರ್ಚ್ ಮಾಡಿ, ಆ BLO ಡೀಟೇಲ್ಸ್, ERO ಡೀಟೇಲ್ಸ್, ಪ್ರತಿಯೊಂದು ಡೀಟೇಲ್ಸ್ ಸಿಕ್ಬರುತ್ತೆ. ಅವ್ರಿಗೆ ಫೋನ್ ಮಾಡಿ, ಇನ್ ಕೇಸ್ ಬಂದಿಲ್ಲ ಅಂದ್ರೆ, ಅಲ್ಲಿವರೆಗೂ ಬಂದಿಲ್ಲ ಅಂತ ಅಂದ್ರೆ ಫೋನ್ ಮಾಡಿ, ಸರ್ ನೀವು ಮನೆ ಹತ್ರ ಬಂದಿಲ್ಲ, ನಾವು ಅದಕ್ಕೆ ಆನ್ಲೈನ್ ಅಲ್ಲಿ ಫಿಲ್ ಮಾಡಿದೀವಿ, ಇದು ನಮ್ ರೆಫರೆನ್ಸ್ ನಂಬರು, ನಮ್ದು ಅಪ್ಲೋಡ್ ಮಾಡಿ ಅಂತ ಹೇಳಿ. ಇನ್ ಕೇಸ್ ನಿಮ್ದು ಆನ್ಲೈನ್ ಅಲ್ಲಿ ಆಗ್ತಿಲ್ಲ ಅಂತ ಅಂದ್ರೆ ಆಫ್ಲೈನ್ ಅಲ್ಲಿ ಇದ್ದವ್ರು ಕೂಡ, ಇನ್ ಕೇಸ್ ಅಲ್ಲಿವರೆಗೂ BLO ಬಂದಿಲ್ಲ ಅಂತ ಅಂದ್ರೆ, ನಿಮ್ಗೆ ಹೊಸ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದವ್ರಿಗೆ ಹೇಳ್ತಾ ಇದೀನಿ, ಫೋನ್ ಮಾಡಿ ಕೇಳಿ ಯಾಕೆ ಬಂದಿಲ್ಲ ಅಂತ. ಇನ್ ಕೇಸ್ ಅವ್ರು ಏನಾದ್ರು ಯಾವ್ದಾರು ಅಂಗನವಾಡಿ ಅಥವಾ ಗೌರ್ಮೆಂಟ್ ಸ್ಕೂಲ್ ಹತ್ರ ಬನ್ನಿ ಕಲೆಕ್ಟ್ ಮಾಡ್ಕೊಂಡೋಗಿ ಅಂತ ಅಂದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಸದ್ಯಕ್ಕೆ. ಓಕೆ, ಬಟ್ ಪ್ರೊಸೀಜರ್ ಅದಲ್ಲ ಇರೋದು, ಅವರೇ ಬರ್ಬೇಕಿತ್ತು, ಬಟ್ ಅವ್ರು ಬಂದಿಲ್ಲ. ಇದೆಲ್ಲ ಆದ್ಮೇಲೆ ನಿಮ್ಗೆ ಆಫ್ಲೈನ್ ಅಲ್ಲಿ ಕೂಡ ನಿಮಗೆ ಆಕ್ಚುಲಿ ಆಫ್ಲೈನ್ ಅಲ್ಲಿ ಅವ್ರು ಬಂದಾಗ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾದ್ಮೇಲೆ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಸೊ ಪರ್ಪಲ್ ಕಲರ್ ಸ್ಟಿಕ್ಕರ್ ಕೊಡ್ತಾರೆ. ಇದು ಯಾವಾಗ ಕೊಡ್ತಾರೆ ಅಂತಾನೆ, ನಿಮ್ ಕೈಗೆ ಎನ್ಯುಮರೇಷನ್ ಫಾರ್ಮ್ ಬಂದ್ಮೇಲೆ, ನಿಮ್ಮ ಒಂದು ಎನ್ಯುಮರೇಷನ್ ಫಾರ್ಮ್ ನಿಮ್ ಕೈಗೆ ಕೊಟ್ಮೇಲೆ ಈ ತರ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ತರ ಒಂದು ಪರ್ಪಲ್ ಕಲರ್ ಸ್ಟಿಕ್ಕರ್ ಕೊಡ್ತಾರೆ. ಇನ್ ಕೇಸ್ ನೀವು ಮನೇಲಿ ಇಲ್ಲ ಅಂತ ಅಂದ್ರೆ ನಿಮ್ಗೆ ಒಂದು ವೈಟ್ ಕಲರ್ ಸ್ಟಿಕ್ಕರ್ ಕೊಡ್ತಾರೆ. ಆ ವೈಟ್ ಕಲರ್ ಸ್ಟಿಕ್ಕರ್ ಅಲ್ಲಿ ಆಕ್ಚುಲಿ BLO ನಂಬರು, BLO ನೇಮು, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರು, ಅವ್ರ ಫಸ್ಟ್ ಟೈಮ್ ಯಾವಾಗ ಬಂದು, ಸೆಕೆಂಡ್ ಟೈಮ್ ಯಾವಾಗ ಬಂದು, ಥರ್ಡ್ ಟೈಮ್ ಯಾವಾಗ ಬಂದು ಅಂತ ಡೀಟೇಲ್ಸ್ ಫಿಲ್ ಮಾಡ್ಬೇಕು ಆಕ್ಚುಲಿ. ಬಟ್ ಏನಾಗ್ತಿದೆ ಅಂತ ಅಂದ್ರೆ ಇವಾಗ ಆಗ್ತಿರೋ ಪರಿಸ್ಥಿತಿಗಳು ನೋಡ್ಕೊಂಡ್ರೆ ಆಗ್ತಿರೋದೇ ಕಂಪ್ಲೀಟ್ ಡಿಫ್ರೆಂಟ್. ಈಗ ಫೀಲ್ಡ್ ಅಲ್ಲಿ ಆಗ್ತಿರೋ ಸಮಸ್ಯೆಗಳು ಏನು ಅಂತ ಒಂದ್ಸಲ ನೋಡೋಣ. ಸೊ ಈಗ ಸಮಸ್ಯೆಗಳಿಗೆ ಬಂದ್ರೆ, ಫಸ್ಟ್ ಇದು ನಮ್ಗೆ ಬಿಹಾರಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಲ್ರೆಡಿ ಆಯ್ತು. ನಮಗೆ ಗೊತ್ತು ತಾನೆ ಅಲ್ಲಿ ಯಾವ ರೀತಿ ಪ್ರಜೆಗಳು ಯಾವ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರು ಅಂತ. ಸೊ ಅದನ್ನ ನೋಡ್ಕೊಂಡು ಅದ್ಮೇಲೆ ನೀವು ಇಂಪ್ರವೈಸ್ ಮಾಡ್ಕೊಬಹುದಾಗಿತ್ತು. ಒಂದು ಅಲ್ಲಿ ಮಾಡ್ಲಿಲ್ಲ. ಇನ್ನೊಂದೇದು, ಇವಾಗ ಆಲ್ರೆಡಿ ನೀವು ಡೀಟೇಲ್ಸ್ ನ ವೆರಿಫೈ ಮಾಡ್ಬೇಕು, ಕರೆಕ್ಷನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಫಸ್ಟೇ ಅಟ್ಲೀಸ್ಟ್ ಒಂದ್ ತಿಂಗಳು ಮುಂಚೆಯಿಂದ ಅಟ್ಲೀಸ್ಟ್ ನೀವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ಟು ಈ ತರ ಎಲ್ಲ ನಾವು ಚೇಂಜಸ್ ಮಾಡ್ತಾ ಇದೀವಿ, ನೀವ್ ಯಾರಾದ್ರೂ ಮಾಡ್ಕೊಳಂಗಿದ್ರೆ ಚೇಂಜಸ್ ಇವಾಗ್ಲೇ ಆನ್ಲೈನ್ ಅಲ್ಲಿ ಫಿಲ್ ಮಾಡ್ಕೊಂಬಿಡಿ ಅಂತ ಅಂದಿದ್ರೆ, ಆನ್ಲೈನ್ ಪ್ರೊಸೀಜರ್ ಒಂದ್ ತಿಂಗಳಾಗುತ್ತೆ. ಈಗ ಫಾರ್ಮ್ 8 ಆನ್ಲೈನ್ ಫಿಲ್ ಮಾಡಿ ಅದೆಲ್ಲ ಕರೆಕ್ಷನ್ಸ್ ಆಗೋಷ್ಟಕ್ಕೆ ಒಂದ್ ತಿಂಗಳಾಗುತ್ತೆ. ನೀವು ಈ SIR ಟೈಮ್ ಅಲ್ಲಿ ಆನ್ಲೈನ್ ಫಿಲ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಅಂದ್ರೆ ಇನ್ ಏನ್ ಪ್ರಯೋಜನ ನೀವು ಮಾಡಿ? ಈಗ ಈ ಒಂದು ಆನ್ಲೈನ್ ಅಲ್ಲಿ ಫಾರ್ಮ್ ಕರೆಕ್ಷನ್ಸ್ ಮಾಡ್ಕೊಬೇಕು ಅಂತಾನು ಒಂದ್ ತಿಂಗಳಾಗುತ್ತೆ. ನೀವೇನ್ ಹೇಳ್ತಿದ್ದೀರಾ, ಈ ಒಂದ್ ತಿಂಗಳು ನಾವು ಯಾವ್ದೇ ರೀತಿಯಾದಂತ ಕರೆಕ್ಷನ್ಸ್ ಮಾಡಲ್ಲ, ಈ ಫಾರ್ಮ್ ಫಿಲ್ ಮಾಡ್ಕೊಬೇಕು, ಎನ್ಯುಮರೇಷನ್ ಕ್ಲಿಯರ್ ಮಾಡ್ಬೇಕು, ಇದ್ರಲ್ಲೇ ಇದೀರಾ. ಅದಾದ್ಮೇಲೆ ಬೇಕಾದ್ರೆ ಫಾರ್ಮ್ ಕ್ಲಿಯರೇಷನ್ಸ್ ನೋಡ್ಕೊಂತಿದೀವಿ ಅಂತ ಹೇಳ್ತಾ ಇದೀರಾ. ಆನ್ಲೈನ್ ಅಲ್ಲಿ ಇನ್ ಕೇಸ್ ಹಾಕಿದ್ರು ಕೂಡ ಅದು ಕ್ಲಿಯರ್ ಆಗಕ್ಕೆ ಒಂದ್ ತಿಂಗಳು ಬೇಕು. ನೀವು ಈ ಒಂದ್ ತಿಂಗಳು ಮಾಡಲ್ಲ ಅಂತ ಅಂದ್ರೆ ಅಷ್ಟರಲ್ಲೇ ಡ್ರಾಫ್ಟ್ ರಿಲೀಸ್ ಆಗ್ಬಿಡುತ್ತೆ. ಡ್ರಾಫ್ಟ್ ರಿಲೀಸ್ ಅಲ್ಲಿ ಅವ್ರು ಇನ್ ಕೇಸ್ ಅವ್ರ ನೇಮ್ ಬಂದಿಲ್ಲ ಅಂತಂದ್ರೆ ಅವ್ರು ಮತ್ತೆ ಒದ್ದಾಡ್ಬೇಕು ಅವ್ರ ನೇಮ್ಗೆ,
ಮತ್ತೆ ಅಲ್ಲಿ ಇಲ್ಲಿ ಸುತ್ತಾಡ್ಬೇಕಾ? ಸೊ ಒಂದ್ ತಿಂಗಳು ಮುಂಚೆನೆ ನೀವು ಕ್ಲೀನಾಗಿ ಪ್ರಮೋಟ್ ಮಾಡಿದ್ರೆ ಇಷ್ಟೊಂದು ತಲೆನೋವೇ ಇರ್ತಿಲ್ಲ ಜನಗಳಿಗೆ. ಸರಿ ಆಯ್ತು, ನಿಮ್ಗೆ ಪ್ರಮೋಷನ್ಗೆ ಮತ್ತೆ ಜನಗಳು ಟ್ಯಾಕ್ಸ್ ಅಮೌಂಟ್ ಖರ್ಚಾಗುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ವೆಬ್ಸೈಟ್ಸ್ ಇದಾವೆ ಅಥವಾ ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲೇ ನೀವು ವಿಡಿಯೋಸ್ ಮಾಡಿ ಹಾಕ್ಬೋದಿತ್ತಲ್ವಾ? ಸರಿ ಯೂಟ್ಯೂಬ್ ಓಕೆ, ನೀವು ಕಮರ್ಷಿಯಲೈಸ್ ಆಗೋಗುತ್ತೆ, ಹಂಗ್ ಮಾಡಕ್ಕಾಗಲ್ಲ ಅಂತಂದ್ರೆ ನಿಮ್ಮ ಒಂದು ವೆಬ್ಸೈಟೇ ಇದೆ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ವಿಡಿಯೋಸ್ ಬಿಡ್ಬೋದಿತ್ತಲ್ವಾ? ನಿಮ್ ಸರ್ವರ್ ಅಲ್ಲಿ ಇರ್ತಿತ್ತಲ್ವಾ? ಅದನ್ನೇ ಪ್ರಮೋಟ್ ಮಾಡ್ಬೋದಿತ್ತಲ್ವಾ? ಒಂದ್ ಆಡ್ ನ್ಯೂಸ್ ಪೇಪರ್ ಅಲ್ಲಿ ಮೇನ್ ಫಸ್ಟ್ ಪೇಜ್ ಅಲ್ಲಿ ಒಂದು ದೊಡ್ಡದಾಗ ಒಂದು ಆಡ್ ಹಾಕ್ಸಿದ್ರೆ ಮುಗಿದೋಗ್ತಿತ್ತಲ್ವಾ? ಅಟ್ಲೀಸ್ಟ್ ಅವಾಗಾದ್ರೂ ಜನ ಅದನ್ನ ನೋಡಿ ಕರೆಕ್ಷನ್ಸ್ ಏನೋ ಇದ್ರೆ ಮಾಡ್ಕೊಂಡು ಆನ್ಲೈನ್ ಫಿಲ್ ಮಾಡ್ಕೊಂತಿದ್ರು, ಕೆಲಸ ಕಮ್ಮಿ ಆಗೋದು, ಎಲ್ಲರಿಗೂ ಈಸಿ ಆಗೋದು. ಸೊ ಇನ್ನು ನೆಕ್ಸ್ಟ್ BLO ಬಂದ್ರೆ ಅವ್ರಿಗೆ ನೀವೇನಿಲ್ಲ, ಸಿಂಪಲ್ ಆಗಿ ಪ್ರೊಸೀಜರ್ ಹೇಳ್ಬಿಟ್ಟು ಕೈಗೆ ಫಾರ್ಮ್ಸ್ ಕೊಟ್ಬಿಟ್ಟು ಯಾರು ಮಿಸ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ಟಿದ್ದೀರಾ. ಪ್ರಾಪರ್ ಟ್ರೈನಿಂಗ್ ಯಾರಿಗೂ ಕೊಟ್ಟಿಲ್ಲ. ಎಲ್ಲಿ ನೋಡಿದ್ರೆ ಅದೇ ಪ್ರಾಪರ್ ಟ್ರೈನಿಂಗ್ ಎಲ್ಲಿಲ್ಲ. ಅವ್ರಿಗೆ ಟೆಕ್ನಿಕಲ್ ಡೀಟೇಲ್ಸ್ ಆಪ್ ಅಲ್ಲಿ ಹೆಂಗ್ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಇನ್ನೂ ಗೊತ್ತೇ ಇಲ್ಲ ಕರೆಕ್ಟ್ ಆಗಿ. ಪ್ರಾಪರ್ ಆಗಿ ಒಂದು ವೀಕ್ ಆರ್ ಅಟ್ಲೀಸ್ಟ್ ಕರೆಕ್ಟಾಗಿ ಟ್ರೈನಿಂಗ್ ಕೊಡ್ಬೇಕಲ್ವಾ ಅವ್ರಿಗೆ? ಇಷ್ಟು ಟೆಕ್ನಾಲಜಿ ಇದ್ಮೇಲೂ ಕೂಡ ನೀವು ಈ ತರ ಒದ್ದಾಡ್ತಾ ಇದ್ದೀರಾ ಅಂತ ಅಂದ್ರೆ ಅವ್ರನ್ನ ಇನ್ನೇನ್ ಪ್ರಯೋಜನ? ಅವ್ರಿಗೆ ಎಷ್ಟು ಟಾರ್ಚರ್ ಆಗೋಗಿದೆ ಅಂತ ಅಂದ್ರೆ ಯಾಕಾದ್ರೂ ನಾನು BLO ಆಗ್ಬಿಟ್ಟಿದ್ದೀನಿ ಅನ್ನೋ ಅಷ್ಟು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವ್ರು. ಪ್ರಾಪರ್ ಟ್ರೈನಿಂಗ್ ಇಲ್ಲ. ಮತ್ತೆ ನೀವು ಆಲ್ರೆಡಿ ಹೇಳಿದ್ರ 1200ಕ್ಕೂ ಜಾಸ್ತಿ ಇಲ್ದಂಗ್ ನೋಡ್ಕೊಬೇಕು ಅಂತ. ಸೊ ಒಂದೊಂದು BLO ಹತ್ತತ್ರ ಮಿನಿಮಮ್ ಅಂತ ಅಂದ್ರು ಆವರೇಜ್ ಆಗಿ 600 ಇದ್ದೇ ಇರುತ್ತೆ, ಕೆಲವೊಂದಂತೂ 700, 800, 1000 ವರ್ಗೂ ಕೂಡ ದಾಟುತ್ತೆ. ಸೊ ಅಷ್ಟೊಂದು ಡೀಟೇಲ್ಸ್ ಇದ್ದಾಗ ಅವ್ರಿಗೆ ಆ ಒಂದು ಡೀಟೇಲ್ಸ್ ನ ಎಕ್ಸೆಲ್ ಫಾರ್ಮ್ ಅಲ್ಲಿ ಕೊಡ್ಬೇಕನ್ನೋ ಒಂದು ಬೇಸಿಕ್ ಥಿಂಗ್ಸ್ ಯಾರು ಗೊತ್ತಿರ್ಬೇಕಲ್ವಾ ನಮ್ಗೆ? ಸೊ ಎಕ್ಸೆಲ್ ಡೀಟೇಲ್ಸ್ ಕೊಟ್ಟಿದ್ರೆ ಅವ್ರು ಕ್ಲೀನ್ ಆಗಿ ನೀವು ಅವ್ರು ಸೆಗ್ರಿಗೇಟ್ ಮಾಡ್ಕೊಂಡು ಅದನ್ನ ಯಾವಾಗ ಎಲ್ಲೆಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಳ್ಳೋರು. ಅದು ಬಿಡಿ, ಎಷ್ಟೊಂದ್ ಜನ BLOಗೆ ಈ ಕಂಪ್ಯೂಟರ್ ನಾಲೆಜ್, ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲ. ನಾನು ಅವ್ರಿಗೆ ತಪ್ಪು ಅಂತ ಹೇಳ್ತಿಲ್ಲ, BLO ಅವ್ರು ತಪ್ಪು ಅಂತ ಹೇಳ್ತಿಲ್ಲ. ಅವ್ರು ಈ ನೀವು ಕೊಟ್ಟಿರೋ ಪ್ರೊಸೀಜರ್ ನ ಫಾಲೋ ಮಾಡ್ತಿರೋರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. ಅಷ್ಟು ಟೆನ್ಷನ್, ಟಾರ್ಚರ್ ಅಲ್ಲಿ ಕೂಡ ಅವ್ರ ಕೆಲ್ಸನ ಕರೆಕ್ಟ್ ಆಗಿ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಸೊ ಹೆಂಗಾಗೋಗಿದೆ ಅಂತಂದ್ರೆ BLO ಅವ್ರಿಗೆ, ಈ ಬೂತ್ ಲೆವೆಲ್ ಆಫೀಸರ್ಸ್ಗೆ ಫಸ್ಟ್ ನಾವು ಈ ಎನಿಮೇಷನ್ ಫಾರ್ಮ್ ನ ಕೊಟ್ಬಿಟ್ಟು ಫಿಲ್ ಮಾಡಿಸ್ಬಿಟ್ರೆ ನಮ್ ಕೆಲಸ ಮುಗ್ದೋಗ್ಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ದಾರೆ ಅವರು. ಅಷ್ಟು ಟಾರ್ಚರ್, ಅಷ್ಟು ಹಿಂಸೆಗೆ ಒಳಗೋಗಿದ್ದಾರೆ ಅವರು. ನಾವು ಅಷ್ಟೇ, ಜನನು ಅಷ್ಟೇ. ಎಷ್ಟೊಂದ್ ಜನ ನೋಡಿದೀನಿ ಕೆಲವೊಂದು ವಿಡಿಯೋಸ್. ನೀವು ವಿಡಿಯೋಸ್ ನ ರೆಕಾರ್ಡ್ ಮಾಡ್ಬಿಟ್ಟು BLO ಅವ್ರ ಮನೆ ಹತ್ರನೇ ಬರ್ಬೇಕಲ್ವಾ, ನೀವ್ ಯಾಕಿಲ್ಲೇ ಗುಂಪಾಗಿ ತಗೊಂಡ್ ಕೊಡ್ತಾ ಇದೀರಿ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ನೀವು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ನೀವು ಅವ್ರ ಕಡೆಯಿಂದ ಒಂದ್ಸಲ ಯೋಚನೆ ಮಾಡ್ಬೇಕು ಅವ್ರು ಎಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ ಅಂತ. ಅದಾದ್ಮೇಲೆ ಚುನಾವಣೆ ಅಧಿಕಾರಿ ಅವರು ಕ್ಲೀನ್ ಆಗಿ ಹೇಳಿದ್ದಾರೆ, ಇನ್ ಕೇಸ್ ನಿಮ್ಗೆ BLO ಅವ್ರ ಜೊತೆಗೆ ಬೂತ್ ಲೆವೆಲ್ ಆಫೀಸರ್ ಜೊತೆಗೆ BLE ಅಂತ ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಇರುತ್ತೆ. ಸೊ ಈ ಬೂತ್ ಲೆವೆಲ್ ಆಫೀಸರ್ ಜೊತೆಗೆ ಬೂತ್ ಲೆವೆಲ್ ಏಜೆಂಟ್ಸ್ ನ ತಗೊಳ್ಳಿ, ದಿನಕ್ಕೆ ಅವ್ರಿಗೊಂದು 50 ಎನ್ಯುಮರೇಷನ್ ಫಾರ್ಮ್ ನ ಫಿಲ್ ಮಾಡಕ್ಕೆ ಅವ್ರಿಗೂ ಕೊಟ್ಟು ಕಳಿಸಿ ಅಂತ ಪ್ರೊಸೀಜರ್ ಅಲ್ಲಿ ಹಾಕಿದೀರಾ. ಬೂತ್ ಲೆವೆಲ್ ಏಜೆಂಟ್ಸ್ ನ ಯಾರು ಆಯ್ಕೆ ಮಾಡ್ಕೊಂತಾರೆ? ಈ ರೀಜನಲ್ ಲೋಕಲ್ ಪಾರ್ಟೀಸ್ ಆಯ್ಕೆ ಮಾಡ್ಕೊಂತಾರೆ. ಎಷ್ಟು ಲೋಕಲ್ ಪೊಲಿಟಿಕಲ್ ಪಾರ್ಟೀಸ್ ಅವರ ಒಂದು ಏಜೆಂಟ್ಸ್ ನ ಕಳ್ಸಿದ್ದಾರೆ? ಅದೇ ಎಲೆಕ್ಷನ್ ಬಂದ್ಬಿಟ್ರೆ ಪೆಂಡಲ್ ಹಾಕ್ತಾರೆ, ಬಿರಿಯಾನಿ ಕೊಡ್ತಾರೆ, ಮಜ್ಜಿಗೆ, ಪಾನ್ಕ ಇವೆಲ್ಲ ಕೊಡ್ತಾರೆ. ಈ ಟೈಮಲ್ಲಿ ಕಳ್ಸಕ್ಕಾಗಲ್ವಾ? ಈ ಟೈಮಲ್ಲಿ ಕಳ್ಸಿದ್ರೆ ತಾನೇ ನಿಮ್ ಮೇಲೆ ನಂಬಿಕೆ ಬರೋದು ಜನಗಳಿಗೆ. ಇವಾಗ ತಾನೇ ಅವ್ರ ಜೊತೆಗೆ ನೀವು ಸಹಾಯ ಮಾಡ್ಬೇಕಾಗುತ್ತೆ. ಯಾಕೆ ಇವಾಗ ಎಲೆಕ್ಷನ್ ಇಲ್ವಲ್ಲ, ಅದಕ್ಕೋಸ್ಕರ ನೀವೇನು ಮಾಡಲ್ಲ. ಅದೇ ಎಲೆಕ್ಷನ್ ಬಂದ್ಬಿಟ್ರೆ ಮನೆಗೆ 5 ಜನ ಕಳಿಸ್ತೀರಾ, ಕಟ್ಔಟ್ ಹಾಕಿಸ್ಕೊಂತೀರಾ ರೋಡಲ್ಲಿ ದೊಡ್ಡ ಒಳ್ಳೊಳ್ಳೆ ಪೋಸ್ ಅಲ್ಲಿ. ಕಾಸು ಕೊಟ್ರೆ 1-2 ಜನ ಏಜೆಂಟ್ಸ್ ನ ಕಳ್ಸಕ್ಕಾಗಲ್ಲ 1-2 ದಿನ BLO ಅವ್ರ ಜೊತೆಗೆ? ಜನ ಒದ್ದಾಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ ಅಂತ ಯಾರು ನಾಯಕರು ಅನ್ಕೊಂಡು ಯಾರು ಬೂತ್ ಲೆವೆಲ್ ಏಜೆಂಟ್ಸ್ ನ ಕಳ್ಸಿದ್ರೆ ನಿಮ್ಗೆಲ್ಲ ನಿಜವಾಗ್ಲೂ ದೊಡ್ಡ ಸಲ್ಯೂಟ್. ಅದಾದ್ಮೇಲೆ ಬೂತ್ ಲೆವೆಲ್ ಏಜೆಂಟ್ಸ್ ಫೈನಲ್ ಆಗಿ ಫಾರ್ಮ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಅಪ್ಲೋಡ್ ಮಾಡೋ ಟೈಮ್ ಅಲ್ಲಿ ಅಲ್ಲಿ ಬರೀ ಇಂಗ್ಲಿಷ್ ಅಲ್ಲೇ ಬರ್ತಿದೆ, ಕನ್ನಡದಲ್ಲಿ ಏನು ಬರ್ತಿಲ್ಲ. ಓಕೆ, ನೀವು ಫಾರ್ಮ್ ಡೀಟೇಲ್ಸ್, ನಿಮ್ ಪರ್ಸನಲ್ ಡೀಟೇಲ್ಸ್ ಹಾಕ್ತಿರಲ್ಲ ಕೆಳಗಡೆ, ಅಲ್ಲಿ ಇಂಗ್ಲಿಷ್ ಅಲ್ಲೇ ಅಪ್ಲೋಡ್ ತಗೊಂತಿದೆ ಅದು. ಅಲ್ಲಿ ಇಂಗ್ಲಿಷ್ ಅಲ್ಲಿ ಹಾಕ್ಬೇಕಾದ್ರೆ ನಾನ್ ಅನ್ಕೊಂತಿದ್ದೆ ಯಾಕೆ ವೋಟರ್ ಐಡಿಲಿ ಅಷ್ಟೊಂದು ಹೆಸರುಗಳು ತಪ್ಪಿರುತ್ತೆ ಅಂತ. ಅಲ್ಲಿ ಹಾಕ್ಬೇಕಾದ್ರೆ ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್ ಈಗ ಯಾರ್ದಾದ್ರು ಮುಸ್ಲಿಮ್ಸ್ ಅವ್ರಿಗೆ ಫಾರ್ ಎಕ್ಸಾಂಪಲ್ ಶೇಖ್ ಅಂತ ಅನ್ಕೊಳ್ಳಿ, ಅಥವಾ ಜರೀನಾ, ನಜ್ರಿಯಾ ಅಂತ ಎಲ್ಲ ಇರುತ್ತೆ. ಬೂತ್ ಲೆವೆಲ್ ಆಫೀಸರ್ಸ್ ಒಬ್ಬರು Z ಹಾಕ್ಬೋದು, ಒಬ್ಬರು J ಹಾಕ್ಬೋದು, ಅಲ್ಲೇ ತಪ್ಪುಗಳಾಗ್ತಿದೆ. ಸೊ ನೀವ್ ಈ ತರ ಅದನ್ನ ಕರೆಕ್ಟ್ ಮಾಡ್ಬೇಕಂತ ಉದ್ದೇಶದಲ್ಲಿ ಇದ್ದಾಗ, ನೀವು ಕರೆಕ್ಟ್ ಆಗಿ ಇದ್ದಾಗ ಅವ್ರನ್ನೇ ಅಪ್ಲೈ ಮಾಡ್ಕೊಳಕ್ ಬಿಡ್ಬೇಕು ತಾನೆ. ಜನಗಳನ್ನೇ ನೀವು ಆನ್ಲೈನ್ ಅಲ್ಲಿ ಕ್ಲೀನ್ ಆಗಿ ನೀವು ಮಾಡ್ಕೊಳ್ರಪ್ಪ ಫಸ್ಟ್. ಇನ್ ಕೇಸ್ ನೀವು ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅದಾದ್ಮೇಲೆ ನಾವು ಆಫ್ಲೈನ್ ಅಲ್ಲಿ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಆಗೋಗಿರೋದು. ಎಲ್ಲಾನು ಸುಮ್ನೆ ತಗೊಂಬಂದು ಒಂದು ಬಾವಿಗೆ ಹಾಕ್ಬಿಟ್ಟು ಈಚೆ ಬನ್ರಿ ಅಂದ್ರೆ ಒಬ್ಬೊಬ್ರು ಕಿತ್ತಾಡ್ಕೊಂಡು ಒದ್ದಾಡ್ಕೊಂಡು ಈಗ ಕಷ್ಟ ಪಡ್ತಾ ಇದಾರೆ. ನೆಕ್ಸ್ಟ್ ನಿಮ್ಗೆ ಈ ಪ್ರೊಸೀಜರ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಮಾಡ್ಬೇಕು ಅಂತ ಉದ್ದೇಶನೇ ಇದ್ದಿದ್ರೆ, ಈಗ ಆಲ್ರೆಡಿ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಇದೆ, ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು QR ಕೋಡ್ ಇದೆ ಕರೆಕ್ಟಾ? ಅದ್ರ ಜೊತೆಗೆ ಇನ್ನೊಂದು QR ಕೊಟ್ಟಿದ್ದೀರಾ, ಇನ್ನೊಂದು QR ಕೋಡ್ ಅಲ್ಲಿ ಆ ಒಂದು ಕಂಪ್ಲೀಟ್ ಪ್ಲೇ ಲಿಸ್ಟ್ ಅಂತ ಅಂದ್ರೆ ಎನ್ಯುಮರೇಷನ್ ಫಾರ್ಮಿಂಗ್ ಫಿಲ್ ಮಾಡ್ಬೇಕು. ನೀವು ಆಲ್ರೆಡಿ ಕೊಟ್ಟಿದ್ದೀರಾ, ಇಲ್ಲ ಅಂತ ಅಲ್ಲ, ಅದು ಇನ್ ಡೀಟೇಲ್ ಆಗಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್
ನೇಮ್ ಮಿಸ್ಟೇಕ್ಸ್ ಆಗಿದೆ, 2002 ಅಲ್ಲಿ ಯಾವ ಕಡೆ ಬರಿಬೇಕು, ಏನ್ ಬರಿಬೇಕು, ಇನ್ ಡೀಟೇಲ್ ಆಗಿ ಇದೆ, ಒಂದ್ ರೇಂಜ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನ ನೀವು ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಕೊಟ್ಬಿಟ್ಟು ನಿಮ್ಗೆ ನಿಮ್ ಡೀಟೇಲ್ಸ್ ಎಲ್ಲೆಲ್ಲಿ ಸಿಗುತ್ತೆ, ಫಾರ್ಮ್ ಹೆಂಗ್ ಫಿಲ್ ಮಾಡ್ಬೇಕು, ಆಫ್ಲೈನ್ ಆದ್ರೆ ಹೆಂಗ್ ಫಿಲ್ ಮಾಡ್ಬೇಕು, ಆನ್ಲೈನ್ ಆದ್ರೆ ಹೆಂಗ್ ಫಿಲ್ ಮಾಡ್ಬೇಕು, ಫಾರ್ಮ್ 6 ಕೊಡ್ಬೇಕಾ ಬೇಡವಾ, ಫಾರ್ಮ್ 7 ಕೊಡ್ಬೇಕಾ ಬೇಡವಾ, ಫಾರ್ಮ್ 8 ಕೊಡ್ಬೇಕಾ ಬೇಡವಾ, ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಕೊಟ್ರೆ ಯಾವಾಗ ಕೊಡ್ಬೇಕು, ಆಗಸ್ಟ್ 5ನೇ ತಾರೀಕು ಮುಂಚೆ ಕೊಡ್ಬೇಕಾ, ಆಗಸ್ಟ್ 5ನೇ ತಾರೀಕು ಆದ್ಮೇಲೆ ಕೊಡ್ಬೇಕಾ, ಇದೆಲ್ಲ ಡೀಟೇಲ್ಸ್ ಒಂದು ವಿಡಿಯೋ ಮಾಡಿ ಕ್ಲೀನ್ ಆಗಿ ಅದೊಂದು QR ಕೋಡ್ ಕನ್ವರ್ಟ್ ಮಾಡ್ಬಿಟ್ಟು ಅದ್ರಲ್ಲೇ ಹಾಕಿದ್ರೆ ಆಯ್ತಿತ್ತು. ಸರಿ ಆಯ್ತು, ಅದನ್ನ ನೀವು ಆಯ್ತು, ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಾರ್ಮ್ಯಾಟ್ ಬಂದಿರುತ್ತೆ, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ ಅಂತ ಅಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಅಲ್ಲೇ QR ಕೋಡ್ ಕೊಡ್ಬೋದಿತ್ತಲ್ಲ, ಅಲ್ಲಿಂದ ಜನಗಳು ನೋಡೋರು. ಸೊ ನೀವು ಅಷ್ಟೇ ಪ್ರಜೆಗಳು ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ. ಈಗ ಎನ್ಯುಮರೇಷನ್ ಫಾರ್ಮ್ ನ 2 ತರ ಫಿಲ್ ಮಾಡೋದು, ಒಂದು ಆಫ್ಲೈನ್ ಒಂದು ಆನ್ಲೈನ್, ಎರಡೂ ನೋಡ್ಕೊಂಡ್ರಿ. ಸೊ ಆಫ್ಲೈನ್ ಅಲ್ಲಿ ನಿಮ್ಗೆ ಇನ್ ಕೇಸ್ ಆಲ್ರೆಡಿ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿದ್ರೆ ಆರಾಮಾಗಿ ಫಿಲ್ ಮಾಡಿ ಅವ್ರಿಗೆ ವಾಪಸ್ ಕೊಡಿ. ಇನ್ ಕೇಸ್ ಆನ್ಲೈನ್ ಅಲ್ಲಿ ಮಾಡೋರು ನೋಡಿ, ಆನ್ಲೈನ್ ಅಲ್ಲಿ ಆಗ್ತಿದ್ರೆ ನಿಮ್ ಫೋನ್ ನಂಬರ್ ಲಿಂಕ್ ಆಗಿ ಆಧಾರ್ ಅಲ್ಲಿ ಮತ್ತೆ ವೋಟರ್ ಐಡಿ ನೇಮ್ ಕರೆಕ್ಟ್ ಆಗಿದ್ರೆ ಆನ್ಲೈನ್ ಅಲ್ಲೇ ಬರುತ್ತೆ, ಆನ್ಲೈನ್ ಅಲ್ಲಿ ಫಿಲ್ ಮಾಡಿ. ಅದಾದ್ಮೇಲೆ BLO ಹೇಳಿ ಅವ್ರು ಅಪ್ಲೋಡ್ ಮಾಡ್ತಾರೆ. ಅದಾದ್ಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಡ್ರಾಫ್ಟ್ ಅಲ್ಲಿ ನಿಮ್ ಹೆಸರು ಬರುತ್ತೆ, ತಲೆ ಕೆಡ್ಸ್ಕೊಂಬಿಡಿ. ಇನ್ ಕೇಸ್ ಡ್ರಾಫ್ಟ್ ಅಲ್ಲಿ ಬಂದಿಲ್ಲ ಅಂತ ಅಂದ್ರೆ ಅವಾಗ ನೀವು ನಿಮ್ಮ ಒಂದು ಕ್ಲೇಮ್ ಅಥವಾ ಅಬ್ಜೆಕ್ಷನ್ ಹಾಕ್ಬೋದು. ಅಬ್ಜೆಕ್ಷನ್ ಹಾಕ್ಮೇಲೆ ನಿಮ್ಗೆ ಒಂದು ಆನ್ಸರ್ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಸುಮಾರು ಜನದ್ದು ಡೂಪ್ಲಿಕೇಟ್ಸ್ ಇದಾವೆ. ಸೊ ಡೂಪ್ಲಿಕೇಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ. ಊರಿಂದ ಕೆಲವೊಬ್ರದ್ದು ಹಳ್ಳಿದು ಇದೆ ಮತ್ತೆ ಬೆಂಗಳೂರ್ದು ಇದೆ. ಸೊ ಹಳ್ಳಿದ್ ಬೇಕಂದ್ರೆ ಹಳ್ಳಿದ್ ಇಟ್ಕೊಳ್ಳಿ, ಊರಿಂದ ಬೇಕಂದ್ರೆ ಊರಿಂದ ಇಟ್ಕೊಳ್ಳಿ. ಸೊ ಆ ತರದ ಎಲ್ಲ ಒಂದ್ಸಲ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ. ಸೊ ಪ್ರೊಸೀಜರ್ ಅಂತೂ ಅವ್ರ BLO ಅವ್ರ ಮನೆ ಹತ್ರ ಬರ್ಬೇಕು. ಬಟ್ ಅವರು ಕೆಲವೊಂದ್ ಕಡೆ ಕೆಲವೊಂದ್ ಕಡೆ ಇಲ್ಲ, ಎಷ್ಟೊಂದ್ ಕಡೆ ಬರ್ತಿಲ್ಲ. ನೀವು ಜನಗಳು ಅವ್ರ ಮೇಲೆ ನಿಮ್ಮೊಂದು ಕೋಪನ ತೋರಿಸ್ಬೇಡಿ. ಓಕೆ. ನೀವು ಅದ್ ಹೆಂಗೆ ಅಂತ ಅಂದ್ರೆ 1000 ಜನ ಹೋಗ್ಬಿಟ್ಟು ಒಬ್ರ ಮೇಲೆ ಬಿದ್ದಂಗ ಹೋಗ್ತಿದೆ. ಓಕೆ. ಅವ್ರೊಬ್ರೆ ಎಲ್ಲಾರ್ಗು ಆನ್ಸರ್ ಮಾಡಕ್ಕೆ ಆಗ್ತಿಲ್ಲ. ಸೊ ಅವ್ರ ಕಡೆಯಿಂದ ಸ್ವಲ್ಪ ಯೋಚನೆ ಮಾಡಿ. ಸೊ ಪ್ರೊಸೀಜರ್ ಗೊತ್ತಾಯ್ತು ನಿಮಗೆ, ಆರಾಮಾಗಿ ಮಾಡಿ. ಓಕೆ. ಸೊ ಅವ್ರ ಮೇಲೆ ಜಾಸ್ತಿ ಒತ್ತಡ ಹಾಕ್ಬೇಡಿ. ಈಗ ನಾನೇ BLO ಆಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಅಂದ್ರೆ, ಈಗ ಒಂದ್ ಏರಿಯಾದಲ್ಲಿ ಆಲ್ಮೋಸ್ಟ್ 1000 ಮೆಂಬರ್ಸ್ ಅಂತ ಅಂದ್ರೆ 1000 ಮೆಂಬರ್ಸ್ ನಾನು ಎಕ್ಸೆಲ್ ಶೀಟ್ ತಗೊಂತಿದ್ದೆ. ಫಸ್ಟ್ ಎಕ್ಸೆಲ್ ಶೀಟ್ ತಗೊಂಡು ಅದನ್ನ ಡಿವೈಡ್ ಮಾಡ್ಕೊಂತಿದ್ದೆ, 4 ಅಥವಾ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಬ್ರಾಡ್ಕಾಸ್ಟ್ ಅಂತ ಬರುತ್ತೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲ, ಬ್ರಾಡ್ಕಾಸ್ಟ್ ಅಂತ ಬರುತ್ತೆ. ಅಂತ ಅಂದ್ರೆ ನನಗೆ ಗ್ರೂಪ್ ತರ ಕಾಣಿಸುತ್ತೆ, ಜನಗಳಿಗೆ ಅದೆಲ್ಲ ಇಂಡಿವಿಜುವಲ್ ಆಗಿ ಹೋಗುತ್ತೆ. ಸೊ ಅದೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೆ. ಸೊ ಕ್ಲೀನ್ ಆಗಿ ನಿಮ್ಮ ಒಂದು ಸೀರಿಯಲ್ ನಂಬರ್, ಇಂತಿಂತ ಸೀರಿಯಲ್ ನಂಬರ್ಗೆ ಇಂತಿಂತ ಅಡ್ರೆಸ್ ಅಲ್ಲಿ ಇಂತಿಂತ ಡೇಟ್ ಅಲ್ಲಿ ನಾನು ಬರ್ತೀನಿ, ಲಿಸ್ಟ್ ಮಾಡ್ಕೊಂತಿದ್ನಲ್ಲ ಫಸ್ಟ್ ಎಕ್ಸೆಲ್ ಅಲ್ಲಿ. ಆ ಲಿಸ್ಟ್ ಅಲ್ಲಿ ಈ ಫಸ್ಟ್ ಸೀರಿಯಲ್ ನಂಬರ್ 1 ಇಂದ ಸೀರಿಯಲ್ ನಂಬರ್ 250 ನಾನು ಇಂಥ ದಿನ ಬರ್ತೀನಿ ಅಂತ ವಿಡಿಯೋ ಹಾಕ್ತಿದ್ದೆ. ಅವಾಗ ಅವ್ರು ಕೇಳ್ತಾರೆ ಸೀರಿಯಲ್ ನಂಬರ್ ಎಲ್ಲಿ ಸಿಗುತ್ತೆ ಅಂತ, ಅದನ್ನು ವಿಡಿಯೋ ಮಾಡಿ ಹಾಕ್ತಿದ್ದೆ, ಒಂದೇ ವಿಡಿಯೋಲಿ ಡೀಟೇಲ್ ಆಗಿ ಹೇಳ್ತಿದ್ದೆ. ಸೊ ಈ ಒಂದು ECI NET ಆಪ್ ಅಲ್ಲಿ ನಿಮ್ಗೆ ಸರ್ಚ್ ವೋಟರ್ ಲಿಸ್ಟ್ ಅಂತ ಹೊಡೆದ್ರೆ ಅಲ್ಲಿ ನಿಮ್ಮ ಒಂದು ವೋಟರ್ ID ನಂಬರ್ ಹಾಕಿದ್ರೆ ಅಲ್ಲಿ ಸೀರಿಯಲ್ ನಂಬರ್ ಸಿಗುತ್ತೆ ಅಂತ ಅವ್ರು ನೋಡ್ಕೊಂತಿದ್ರು. ಆ ಸೀರಿಯಲ್ ನಂಬರ್ ಅಲ್ಲಿ ಇಂಥ ದಿನ ಇಂಥ ಕಡೆ ಬರ್ತೀನಿ ಅಂತ ಅಂದಾಗ ಅವ್ರ ಮನೇಲಿ ಇರ್ತಾ ಇದ್ರು, ಹೋಗಿ ಆ ಫಾರ್ಮ್ ಫಿಲ್ ಮಾಡಿ ಮುಗೀತಿತ್ತು ಕೆಲಸ ಅಂತ. ನೀವು ಅಷ್ಟೊಂದೆಲ್ಲ ವಿಡಿಯೋ ಮಾಡಕ್ಕಾಗಲ್ಲ, ನನಗೆ ಗೊತ್ತಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಬೇರೆ ವಿಡಿಯೋ ಮಾಡಿರೋದಾದ್ರು ಕಳ್ಸ್ಬೋದಲ್ವಾ. ಸುಮಾರು ಜನ BLOಗಳು ಸರ್ ನಮ್ಗೆ ಇನ್ನೂ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿಲ್ಲ, ಹೆಂಗ್ ಫಿಲ್ ಮಾಡೋದು ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಏನೋ ಇದೆಯಂತಪ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೀರ. ಅಟ್ಲೀಸ್ಟ್ ನೀವೇ ಆ ವಿಡಿಯೋನ ತಗೊಂಡು ನಿಮ್ಗೆ ಎಲ್ಲಾ ಮೊಬೈಲ್ ನಂಬರ್ ನಿಮ್ಗೆ ಇರುತ್ತೆ, ನಿಮ್ಮ ಹತ್ರ ಲಿಸ್ಟ್ ಸಿಗುತ್ತೆ, ನಿಮ್ಗೆ ಅವ್ರಿಗೆ ಕಳ್ಸ್ಬೋದಿತ್ತಲ್ವಾ. ಸೊ ಈ ತರ ಮಾಡ್ಬೋದಿತ್ತು. ಇವಾಗ ಪ್ರಸ್ತುತ ಹೆಂಗ್ ನಡೀತಾ ಇದೆ ಅಂತ ಅಂದ್ರೆ ಎಲ್ಲಾರು ಹೋಗಿ ನೀವೇ ಇಸ್ಕೊಂತಿದ್ದೀರಾ, ಜನಗಳು BLO ಆಫೀಸರ್ ಅಥವಾ ಅಂಗನವಾಡಿಗೆ ಹೋಗಿ ಅಥವಾ ಸ್ಕೂಲ್ ಹತ್ರಕ್ಕೆ ಹೋಗ್ಬಿಟ್ಟು ಇಸ್ಕೊಂಡು ಬರೀತಿದ್ದೀರಾ. ಇದ್ರ ಮೇಲೆ ನಾನೇನು ಹೇಳಕ್ಕಾಗಲ್ಲ, ಬಟ್ ಪ್ರೊಸೀಜರ್ ಅಂತೂ ಅವರೇ ಬರ್ಬೇಕಿತ್ತು. ಸೊ ಈ ತರ ಇದೆ. ಬಟ್ ಆನ್ಲೈನ್ ಅಲ್ಲಿ ಆದಷ್ಟು ಟ್ರೈ ಮಾಡಿ ಕಂಪ್ಲೀಟ್ ಮಾಡಕ್ಕೆ. ಇನ್ ಕೇಸ್ ಆನ್ಲೈನ್ ಸಿಕ್ಕಿಲ್ಲ ಅಂತಂದ್ರೆ ಅವಾಗ ಆಫ್ಲೈನ್ಗೆ ಟ್ರೈ ಮಾಡಿ. ಓಕೆ. ಜನಗಳು ಕೊಡ್ತಿರೋ ಟೆನ್ಷನ್ಗೆ BLO ಅವ್ರಿಗೆ ಹೆಂಗೆ ಅಂತಂದ್ರೆ ಫಸ್ಟ್ ಈ ಫಾರ್ಮ್ ಫಿಲ್ ಮಾಡ್ಬಿಟ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಅವ್ರು ಆ ಫಾರ್ಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ 30 ಡೇಸ್ ಇದೆ. 30 ಡೇಸ್ ಅಲ್ಲಿ ಕ್ಲೀನ್ ಆಗಿ ಅವ್ರು ಡಿವೈಡ್ ಮಾಡ್ಕೊಂಡು 10 ಡೇಸ್ ಫಸ್ಟ್ ಫಾರ್ಮ್ ಫಿಲ್ ಮಾಡಿ, 10 ಡೇಸ್ ಅದಾದ್ಮೇಲೆ ಅದನ್ನ ಅಪ್ಲೋಡ್ ಮಾಡಿ, ಇನ್ನೊಂದು 10 ಡೇಸ್ ನ್ಯೂ ಫಾರ್ಮ್ಸ್ ನ ನ್ಯೂ ಎಲೆಕ್ಟರ್ಸ್ ನ ಕೂಡ ಆಡ್ ಮಾಡೋ ಒಂದು ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ಬೋದಿತ್ತು. ಬಟ್ ಎಲ್ಲ ಜಿವಿಜಿ ಆಗೋಗಿದೆ. ಪ್ರಸ್ತುತ ಈ ತರ ನಡೀತಿದೆ, ನೋಡೋ ಮುಂದೆ ಏನಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಯಾರು ನೋಡಿದೆ. ಜೈ ಹಿಂದ್, ಮತ್ತೆ ಸಿಗೋಣ.